ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 919 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 23ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಜುಲೈ 2025ರಲ್ಲಿ ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಜೀನಾಮೆ ನೀಡಿದರು? ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಡ್ ವೈಸ್ ಪ್ರೆಸಿಡೆಂಟ್ ಜಗದೀಶ್ ಧನ್ಕರ್ ರಿಸೈನ್ ಇನ್ ಜುಲೈ 2025? ಸೊ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳು ಅವರ ಆರೋಗ್ಯ ಕಾರಣದಿಂದ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಹಾಗಿದ್ರೆ ನಮ್ಮ ದೇಶದ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿಗಳು ಯಾವ ಆರ್ಟಿಕಲ್ನ ಅನ್ವಯವಾಗಿ ಈ ರಾಜೀನಾಮೆಯನ್ನು ಕೊಡಬಹುದಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 67 ಕ್ಲಾಸ್ ಎ, ವಿಧಿ 67 ಕ್ಲಾಸ್ ಎ. ಇದರ ಅಡಿಯಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತೆ, ಅವರ ಆಯ್ಕೆ ಇರ್ಬೋದು, ಅವರನ್ನ ವಜಾಗೊಳಿಸ್ತಕ್ಕಂಥದ್ದು ಇರ್ಬೋದು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಭಾರತ ದೇಶದ 14th ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಹಾಗಿದ್ರೆ ಅವರು ಈ ಒಂದು ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವರ್ಷ ಯಾವಾಗ ಅಂದರೆ ಆಗಸ್ಟ್ 2022ರಲ್ಲಿ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಆಯ್ಕೆ ಆಗಿರ್ತಾರೆ. ಯಾರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ ಅವರು ಸೈಮಲ್ಟೇನಿಯಸ್ಲಿ ರಾಜ್ಯಸಭೆಗೆ ಚೇರ್ಮನ್ ಆಗಿ ಕೂಡ ಅವರು ಎಕ್ಸ್ ಅಫಿಷಿಯೋ ಆಗಿ ಆಯ್ಕೆ ಆಗ್ತಾರೆ. ಎಕ್ಸ್ ಅಫಿಷಿಯೋ ಅಂದರೆ ಪದನಿಮಿತ್ತ ಅಂತ ಹೇಳ್ತೇವೆ. ಪದನಿಮಿತ್ತ ಅಂತ ಯಾವಾಗ ಹೇಳ್ತೀವಿ ಅಂದರೆ ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಅವರು ಬೈ ಡಿಫಾಲ್ಟ್ ಈ ಒಂದು ರಾಜ್ಯಸಭೆಗೆ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ. ಮತ್ತೊಮ್ಮೆ ರಾಜ್ಯಸಭೆಯ ಈ ಒಂದು ಚೇರ್ಮನ್ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಚುನಾವಣೆಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾರೆ ಅವರು ಬೈ ಡಿಫಾಲ್ಟ್ ರಾಜ್ಯಸಭೆಗೆ ಚೇರ್ಮನ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇವರು ರಾಜ್ಯಸಭೆಗೆ ಚೇರ್ಮನ್ ಆಗಿ ಅಥವಾ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಗಿದ್ರೆ ಇವರು ಈಗ ರೆಸಿಗ್ನೇಷನ್ ಅನ್ನ ಯಾರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂದ್ರೆ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಯಾವ ಆರ್ಟಿಕಲ್ ನ ಪ್ರಕಾರ ಅಂದ್ರೆ ಆರ್ಟಿಕಲ್ 67 ಕ್ಲಾಸ್ ಎ ನ ಪ್ರಕಾರ ಸೊ ತಮ್ಮ ಒಂದು ರಾಜೀನಾಮೆಯನ್ನ ನಮ್ಮ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜೀನಾಮೆಯನ್ನ ನೀಡಿರ್ತಾರೆ. ಸೊ ಇವರು ರಾಜೀನಾಮೆಯನ್ನು ನೀಡಿದ ನಂತರ ಆ ಸ್ಥಾನಕ್ಕೆ ಯಾರು ಬರಬೇಕು? ಯಾಕಂದರೆ ಅಧಿವೇಶನಗಳನ್ನು ನಡೆಯೋದಾದರೆ ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ಅಥವಾ ಅವರ ಒಂದು ಪ್ರೆಸೆನ್ಸಲ್ಲಿ ಅಧಿವೇಶನಗಳನ್ನು ಮಾಡಬೇಕಾಗಿರುತ್ತೆ. ಸೊ ಇವರು ರಾಜೀನಾಮೆ ಕೊಟ್ಟಿರುವ ಕಾರಣದಿಂದ ಇವರ ಉತ್ತರಾಧಿಕಾರಿ ಅಥವಾ ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅಂದರೆ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ರಾಜ್ಯಸಭೆಯ ಡೆಪ್ಯೂಟಿ ಅಂದರೆ ರಾಜ್ಯಸಭೆಯ ಉಪಸಭಾಪತಿಗಳು ಆ ಒಂದು ಸ್ಥಾನವನ್ನು ರೀ ಎಲೆಕ್ಷನ್ ಆಗೋವರೆಗೂ ಅಂದರೆ ಮತ್ತೊಮ್ಮೆ ವೈಸ್ ಪ್ರೆಸಿಡೆಂಟನ್ನು ಆಯ್ಕೆ ಮಾಡುವ ತನಕ ಉಪಸಭಾಪತಿಗಳು ಆ ಒಂದು ಸ್ಥಾನವನ್ನ ಅಲಂಕರಿಸಿರ್ತಾರೆ. ಹಾಗಿದ್ರೆ ನ್ಯೂ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡಲಿಕ್ಕೆ ಅಂದ್ರೆ ಒಮ್ಮೆ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಹೊಸ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡಲಿಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ನಮ್ಮ ಸಂವಿಧಾನದ ಪ್ರಕಾರ ವಿತಿನ್ 6 ಮಂತ್ಸ್ ಅಂದ್ರೆ 6 ತಿಂಗಳ ಒಳಗಾಗಿ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಐತಿಹಾಸಿಕವಾಗಿ ಅಂದ್ರೆ ನಮ್ಮ ಒಂದು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಹಿಸ್ಟಾರಿಕಲಿ ಯಾರಾದರೂ ಈ ತರ ರಿಸೈನ್ ಮಾಡಿದಾರ ಅಥವಾ ತಮ್ಮ ಸ್ಥಾನವನ್ನ ತ್ಯಜಿಸಿದ್ದಾರ ಅಂತ ನಾವು ನೋಡೋದಾದ್ರೆ ಸೊ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ 3 ಬಾರಿ ಮಿಡ್ವೇ ಅಂದ್ರೆ ಅವರ ಟರ್ಮ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ 3 ಬಾರಿ ಉಪರಾಷ್ಟ್ರಪತಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ನೀಡಿರ್ತಾರೆ. ಸೊ ಅವ್ರು ಯಾರ್ಯಾರು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು 1969ನಲ್ಲಿ 1969ರಲ್ಲಿ ವಿ ಗಿರಿ ಅವರು ತಮ್ಮ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಸೊ ಇದಕ್ಕೆ ರೀಸನ್ ಏನು ಅಂದ್ರೆ ಅವರು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ಅಂದರೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಲುವಾಗಿ ತಮ್ಮ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು 1969ರಲ್ಲಿ ವಿ ಗಿರಿ ಅವರು ನೀಡಿರ್ತಾರೆ. ಸೊ ಅದಾದ್ಮೇಲೆ 1987ರಲ್ಲಿ ಆರ್ ವೆಂಕಟರಾಮನ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಕಾರಣ ಏನು ಅಂದ್ರೆ ಅವರು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಸ್ಥಾನಕ್ಕೆ ನಾಮಿನೇಟ್ ಆಗ್ತಾರೆ. ನಾಮನಿರ್ದೇಶನಗೊಂಡ ಕಾರಣದಿಂದ ಅವರು
ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯನ್ನು ನೀಡಿರ್ತಾರೆ. ಸೊ ಈಗ ಪರ್ಸನಲ್ ರೀಸನ್ಸ್ ಅಥವಾ ತಮ್ಮ ಆರೋಗ್ಯ ಕಾರಣಗಳಿಂದ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಮೊದಲ ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಈಗ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರನ್ನ ನಾವು ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಫ್ಟರ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳನ್ನ ನಾವು ಪ್ರಥಮ ಪ್ರಜೆ ಅಂತ ಗೌರವಿಸ್ತೇವೆ. ಸೊ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ನಾವು ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಅಧಿಕಾರದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಉಪರಾಷ್ಟ್ರಪತಿಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇವರ ರೋಲ್ ಏನು, ಇವರ ಪಾತ್ರ ಏನು ನಮ್ಮ ಸಂವಿಧಾನದ ಪ್ರಕಾರ ಅಂತ ನಾವು ನೋಡೋದಾದ್ರೆ, ಇವರು ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಆಗ್ತಾರೆ. ಸೊ ಇದನ್ನ ನಾನು ಮುಂಚೆನೆ ಹೇಳಿದಾಗೆ, ಸೊ ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಅಥವಾ ಉಪರಾಷ್ಟ್ರಪತಿಗಳಾಗಿರ್ತಾರೆ ಅವರು ರಾಜ್ಯಸಭೆಗೆ ಪದನಿಮಿತ್ತವಾಗಿ ಅಧ್ಯಕ್ಷರಾಗಿ ಕೂಡ ಬೈ ಡಿಫಾಲ್ಟ್ ಆಯ್ಕೆ ಆಗ್ತಕ್ಕಂಥದ್ದು. ಅಂಡ್ ಪ್ರಿಸೈಡ್ಸ್ ಓವರ್ ದಿ ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್, ಅಂದ್ರೆ ನಮ್ಮ ಒಂದು ರಾಜ್ಯಸಭೆಯನ್ನ ನಮ್ಮ ಸಂಸತ್ತಿನ ಮೇಲ್ಮನೆ ಅಂತ ಹೇಳ್ತೇವೆ. ಸೊ ಆ ಒಂದು ಸದನಗಳ ಅಧ್ಯಕ್ಷತೆಯನ್ನ ಇವರು ವಹಿಸ್ತಾರೆ. ಸೊ ಲೋವರ್ ಹೌಸ್ ಅನ್ನ ನಾವು ಲೋಕಸಭೆ ಅಂತ ಹೇಳ್ತೇವೆ. ಸೊ ಇವರು ಅಪ್ಪರ್ ಹೌಸ್ ನ ಒಂದು ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥದ್ದು ಅಥವಾ ಆ ಒಂದು ಕಲಾಪಗಳು ಅಥವಾ ಸದನಗಳ ಅಧ್ಯಕ್ಷತೆಯನ್ನ ಸೊ ಇವರು ವಹಿಸ್ತಾರೆ. ಸೊ ಅದಾದ್ಮೇಲೆ ಸಕ್ಸೆಷನ್, ಸಪೋಸ್ ಇವರು ನಮ್ಮ ಭಾರತ ದೇಶದಲ್ಲಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಇನ್ ಕೇಸ್ ರಾಷ್ಟ್ರಪತಿಗಳ ಸ್ಥಾನ ವೇಕೆಂಟ್ ಆದರೆ, ಸೊ ವೇಕೆಂಟ್ ಆಗಲಿಕ್ಕೆ ಸಾವಿರಾರು ರೀಸನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೆತ್ ಆಗಿರ್ಬೋದು, ರೆಸಿಗ್ನೇಷನ್ ಆಗಿರ್ಬೋದು, ಅಥವಾ ರಿಮೂವಲ್ ಆಗಿರ್ಬೋದು. ಅವರ ಮರಣ, ರಾಜೀನಾಮೆ ಅಥವಾ ಪದಚ್ಯುತಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಸ್ಥಾನ ಮಿಡ್ ವೇಯಲ್ಲಿ ಅಂದರೆ ಮಧ್ಯಂತರವಾಗಿ ಏನಾದರೂ ವೇಕೆನ್ಸಿ ಆದರೆ, ಸೊ ಆ ಸ್ಥಾನವನ್ನು ತೆಗೆದುಕೊಳ್ತಕ್ಕಂಥ ಫಸ್ಟ್ ಪರ್ಸನ್ ಯಾರಾಗಿರ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಆಗಿ, ಅಂದ್ರೆ ಮುಂದಿನ ರಾಷ್ಟ್ರಪತಿಗಳು ಆಯ್ಕೆ ಆಗುವ ತನಕ ಆ ಒಂದು ಸ್ಥಾನವನ್ನ ವೈಸ್ ಪ್ರೆಸಿಡೆಂಟ್ ವಹಿಸಲಿದ್ದಾರೆ. ಸೊ ಹಾಗಿದ್ರೆ ಇವರ ಟೆನ್ಯೂರ್ ಎಷ್ಟು ಇರುತ್ತೆ ಅಂದ್ರೆ, ಒಂದ್ಸತಿ ಆಯ್ಕೆ ಆದ್ರೆ ಇವರು ಉಪರಾಷ್ಟ್ರಪತಿಯಾಗಿ ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ 5 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಂಡ್ ಹಿ ಆರ್ ಶಿ ಕ್ಯಾನ್ ಬಿ ರೀಎಲೆಕ್ಟೆಡ್ ಇಂಡೆಫಿನೆಟ್ಲಿ, ಅಂದ್ರೆ ಇವರು ಒಂದ್ಸತಿ ಉಪರಾಷ್ಟ್ರಪತಿ ಆದ್ರೆ ಮತ್ತೊಮ್ಮೆ ಆ ಸ್ಥಾನಕ್ಕೆ ತಗೋಬೋದ, ಡೆಫಿನೆಟ್ಲಿ ಮರು ಆಯ್ಕೆ ಮಾಡತಕ್ಕಂಥ ಒಂದು ಅವಕಾಶವನ್ನ ಕೂಡ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಆರ್ಟಿಕಲ್ ನ ಪ್ರಕಾರ ನಾವು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ವಿಧಿ 63ರಿಂದ 69ರವರೆಗೆ ನಾವು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಅವರ ಕಚೇರಿ ಹುದ್ದೆ ಆಗಿರ್ಬೋದು, ಎಲೆಕ್ಷನ್ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಅವರನ್ನ ರಿಮೂವಲ್ ಮಾಡ್ತಕ್ಕಂಥದ್ದು ಅಥವಾ ವಜಾಗೊಳಿಸ್ತಕ್ಕಂಥ ಒಂದು ಕಾರ್ಯವಿಧಾನ, ಸೊ ಎಲ್ಲ ಮಾಹಿತಿಯನ್ನ ನಾವು ಆರ್ಟಿಕಲ್ ನಂಬರ್ 63ಯಿಂದ 69 ಏನಿರುತ್ತೆ, ಸೊ ಇದು ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಹಾಗಿದ್ರೆ ಇವರನ್ನ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಹೇಗಿರುತ್ತೆ ಅದನ್ನ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದ ವೈಸ್ ಪ್ರೆಸಿಡೆಂಟ್ ಅನ್ನ ಎಲೆಕ್ಟೆಡ್ ಥ್ರೂ ಕಾನ್ಸ್ಟಿಟ್ಯೂಷನಲಿ ಡಿಫೈನ್ಡ್ ಪ್ರೋಸೆಸ್, ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಒಂದು ವ್ಯಾಖ್ಯಾನಿಸಲಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಆ ಒಂದು ಪ್ರಕ್ರಿಯೆ ಮುಖಾಂತರ ನಾವು ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ತೇವೆ. ಸೊ ಆಯ್ಕೆ ಮಾಡ್ತಕ್ಕಂಥ ಚುನಾವಣಾ ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂಡ್ ಪಾರ್ಲಿಮೆಂಟರಿ ಕನ್ಸೆನ್ಸಸ್ ಅಂತ ಹೇಳ್ತೇವೆ. ಅಂದ್ರೆ ಅನುಪಾತದ ಪ್ರಾತಿನಿಧ್ಯ ಸರಳವಾಗಿ ಹೇಳೋದಾದ್ರೆ, ಸೊ ಇಲ್ಲಿ ಸಿಂಗಲ್ ಟ್ರಾನ್ಸ್ಫರಬಲ್ ಓಟೆ ಇರುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಒಂದು ಪದ್ಧತಿ ಏನು ಅಂದ್ರೆ, ಸೊ ಅಲ್ಲಿ ಎಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇರ್ತಾರೆ ಅಷ್ಟು ಜನಕ್ಕೂ ವೋಟ್ ಮಾಡ್ಬೋದಾಗಿರುತ್ತೆ. ಹಂಗಿದ್ರೆ ಆಯ್ಕೆ ಹೆಂಗಾಗ್ತಾರೆ ಅಂದ್ರೆ ಪ್ರಿಯಾರಿಟಿ ಕೊಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಇವರು, ಸೆಕೆಂಡ್ ಪ್ರಿಯಾರಿಟಿ ಇವರು. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳನ್ನ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ನ ಮುಖಾಂತರ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಆರ್ಟಿಕಲ್ 66 ಏನೇನಿರುತ್ತೆ ಅಂದ್ರೆ ವಿಧಿ 66 ಏನ್ ಹೇಳುತ್ತೆ, ಸೊ ಇದು ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂದ್ರೆ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳನ್ನ ಯಾವ ರೀತಿ ಚುನಾವಣೆ ಮಾಡಬೇಕು ಅಂತಕ್ಕಂಥ ಪದ್ಧತಿಯನ್ನ ನಮ್ಮ ಸಂವಿಧಾನದ ವಿಧಿ 66ರಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಇವರನ್ನ ವೋಟ್ ಮಾಡ್ತಕ್ಕಂಥವ್ರು ಯಾರು? ಹಾಗಿದ್ರೆ ಆರ್ಟಿಕಲ್ 66 ಪದ್ಧತಿಯ ಪ್ರಕಾರ ನಾವು ಇವರನ್ನ ಎಲೆಕ್ಷನ್ ಮುಖಾಂತರ ನಾವು ಆಯ್ಕೆ ಮಾಡ್ತೇವೆ. ಹಾಗಿದ್ರೆ ಎಲೆಕ್ಷನ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಕೊಡಲಾಗಿರುತ್ತೆ? ಆ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವರನ್ನ ನಾವು ಎಲೆಕ್ಟೋರಲ್ ಕಾಲೇಜ್ ಅಂತ ಹೇಳ್ತೇವೆ. ಹಾಗಿದ್ರೆ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ ಯಾರು ಬರ್ತಾರೆ ಅಂತ ನಾವು ನೋಡೋದಾದ್ರೆ, ಆಲ್ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ, ಅಂದ್ರೆ ಲೋಕಸಭೆ ಆಗಿರ್ಬೋದು, ಅಪ್ಪರ್ ಹೌಸ್ ಅಥವಾ ಲೋವರ್ ಹೌಸ್
ಎರಡರಲ್ಲೂ ಕೂಡ ಚುನಾಯಿತ ಮತ್ತೆ ನಾಮನಿರ್ದೇಶಿತ ಸದಸ್ಯರು ಸೊ ಇಬ್ಬರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಸೊ ಇವರಿಬ್ಬರ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ನ ಆಧಾರದ ಮೇಲೆ ಸೊ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅಂದ್ರೆ ರಾಜ್ಯ ಶಾಸಕಾಂಗದಿಂದ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿಯ ಆಯ್ಕೆ ಪದ್ಧತಿಯಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಇಂದ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಬಟ್ ಪ್ರೆಸಿಡೆಂಟ್ ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವ ಸಮಯದಲ್ಲಿ ಇವನ್ ಸ್ಟೇಟ್ ಲೆಜಿಸ್ಲೇಚರ್ ಇಂದ ಕೂಡ ಎಲೆಕ್ಷನ್ ನಡಿಬೇಕಾಗಿರುತ್ತೆ. ಬಟ್ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರ್ ವೋಟಿಂಗ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್, ವೋಟಿಂಗ್ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂದ್ರೆ ಮತದಾನದ ಕಾರ್ಯವಿಧಾನ ಹೇಗಿರುತ್ತೆ ಅಂದ್ರೆ ಸೊ ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದನ್ನ ನಾವು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ವಯ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏಕ ವರ್ಗಾವಣೆಯ ಮತದಾನದ ಮುಖಾಂತರ ಅನುಪಾತದ ಪ್ರಾತಿನಿಧ್ಯದ ಪ್ರಕಾರ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಈ ಒಂದು ಎಲೆಕ್ಷನ್ ಅನ್ನ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಲ್ಲಿ ಅಂದ್ರೆ ರಹಸ್ಯ ಮತದಾನದ ಮುಖಾಂತರ ಸೊ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಇರುತ್ತೆ. ಸೊ ಹಾಗಿದ್ರೆ ವೈಸ್ ಪ್ರೆಸಿಡೆಂಟ್ ಆಗಬೇಕಾಗಿದ್ರೆ ಏನು ಕ್ರೈಟೀರಿಯಾ ಅಥವಾ ಯಾವ ಒಂದು ಅರ್ಹತೆಗಳು ಅಥವಾ ಎಲಿಜಿಬಿಲಿಟಿ ಏನಿರಬೇಕು ಅಂತ ನಾವು ಗಮನಿಸೋದಾದ್ರೆ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ. ಸೊ ಅವರು ನಮ್ಮ ಭಾರತ ದೇಶದ ನಾಗರಿಕರಾಗಿರ್ಬೇಕಾಗಿರುತ್ತೆ. ಅಂಡ್ ಕನಿಷ್ಠ 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಾಗಿರ್ಬೇಕಾಗಿರುತ್ತೆ. ಸೊ 35 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸನ್ನ ಆಗಿದ್ದಾಗ ಮಾತ್ರ ಸೊ ಅವರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಕ್ವಾಲಿಫೈಡ್ ಟು ಬಿ ಅ ರಾಜ್ಯಸಭಾ ಮೆಂಬರ್ ಅಂದ್ರೆ ರಾಜ್ಯಸಭೆಯ ಸದಸ್ಯನಾಗ್ಲಿಕ್ಕೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಆ ಎಲ್ಲ ಅರ್ಹತೆಗಳನ್ನ ಕೂಡ ವೈಸ್ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಬಯಸ್ತಕ್ಕಂಥವ್ರು ಕಂಪಲ್ಸರಿ ಆ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ. ಅಂಡ್ ಮಸ್ಟ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದಿ ಗವರ್ನಮೆಂಟ್ ಅಂದ್ರೆ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರ್ದು. ಯಾಕಂದ್ರೆ ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೋದ್ರಿಂದ ಸೊ ಅವರು ಯಾರಿಗೂ ಫೇವರ್ ಮಾಡಬಾರ್ದು. ಆ ಒಂದು ಕಾರಣದಿಂದ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಲಾಭದಾಯಕ ಹುದ್ದೆಯನ್ನ ಕೂಡ ಅವರು ಹೊಂದಿರಬಾರ್ದಾಗಿರುತ್ತೆ. ಸೊ ಎಲ್ಲ ಅರ್ಹತೆಗಳ ಆಧಾರದ ಮೇಲೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾವನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗಿದ್ರೆ ನಾಮಿನೇಷನ್ ಹೆಂಗಾಗುತ್ತೆ ಅಂದ್ರೆ ನಾಮನಿರ್ದೇಶನಗೊಳ್ತಕ್ಕಂಥದ್ದು ಹೇಗೆ ಅಂದ್ರೆ ರಿಕ್ವೈರ್ಡ್ ಸಪೋರ್ಟ್ ಫ್ರಮ್ 20 ಪ್ರಪೋಸರ್ಸ್ ಅಂಡ್ 20 ಸೆಕೆಂಡರ್ಸ್ ಅಂತ ಕರೀತೇವೆ. ಅಂದ್ರೆ ಈ ಒಂದು ಸಂಸದರು ಅಥವಾ MPs ಯಾರಿರ್ತಾರೆ ಅವರು ಇವರನ್ನ ನಾಮನಿರ್ದೇಶನ ಮಾಡ್ತಾರೆ. ಸೊ ನಾಮನಿರ್ದೇಶನಗೊಳ್ಳಿಕ್ಕೆ ಕಂಡೀಷನ್ ಹೇಗಿರುತ್ತೆ ಅಂದ್ರೆ 20 ಜನ ಪ್ರಸ್ತಾಪನೆ ಮಾಡಬೇಕಾಗಿರುತ್ತೆ, 20 ಜನರು ಅನುಮೋದನೆ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಅನುಮೋದನೆ ಮಾಡಿದ ನಂತರ ಮಾತ್ರ ಅವರ ಹೆಸರು ನಾಮನಿರ್ದೇಶನಗೊಳ್ಳುತ್ತೆ. ಸೊ ಈ ಒಂದು ಪದ್ಧತಿಯ ಮುಖಾಂತರ ನಾಮಿನೇಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಅನ್ನ ನಾವು ನಮ್ಮ ಸಂವಿಧಾನದಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರ ಟೈಮ್ ಲೈನ್ ಮತ್ತೆ ಟೆನ್ಯೂರ್ ಕಾಲಮಿತಿ ಮತ್ತೆ ಅಧಿಕಾರಾವಧಿಯನ್ನ ನಾವು ಗಮನಿಸೋದಾದ್ರೆ ಸೊ ಎಲೆಕ್ಷನ್ ಡೆಡ್ ಲೈನ್ ಮಸ್ಟ್ ಬಿ ಹೆಲ್ಡ್ ವಿತ್ ಇನ್ 6 months ಆಫ್ ವೇಕೆನ್ಸಿ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಸ್ಥಾನ ಏನಾದ್ರೂ ವೇಕೆಂಟ್ ಆದ್ರೆ ಸೊ ರಾಜೀನಾಮೆ, ಡೆತ್ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸೊ ಆ ಒಂದು ಸ್ಥಾನ ಏನಾದ್ರೂ ವೇಕೆಂಟ್ ಆದ್ರೆ 6 ತಿಂಗಳುಗಳಲ್ಲಿ ಆ ಒಂದು ಸ್ಥಾನವನ್ನ ಭರ್ತಿ ಮಾಡಬೇಕಾಗಿರುತ್ತೆ. ಅಂಡ್ ಒಂದ್ಸತಿ ಈ ಮಿಡ್ಲ್ ಆಫ್ ದಿ ಮಿಡ್ಲ್ ಅಲ್ಲಿ ಯಾರಾದ್ರೂ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದಾಗ ಫಾರ್ ಎಕ್ಸಾಂಪಲ್ ಅವರ ಸಂಪೂರ್ಣ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಸೊ ಇಮ್ಯಾಜಿನ್ ಇವಾಗ 2 years ಆದ್ಮೇಲೆ ಅವ್ರಿಗೇನೋ ಕಾರಣಗಳಿಂದ ಅವರ ಸ್ಥಾನ ವೇಕೆಂಟ್ ಆಗಿರುತ್ತೆ. ಸೊ ಈಗ ಹೊಸದಾಗಿ ಬರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್ ಏನಿರ್ತಾರೆ ಸೊ ಅವರು ಉಳಿದಿರ್ತಕ್ಕಂಥ 3 ವರ್ಷಗಳಿಗೆ ಮಾತ್ರವಲ್ಲ ನೆಕ್ಸ್ಟ್ 5 ಕಂಪ್ಲೀಟ್ ಇಯರ್ಸ್ ವರೆಗೂ ತಮ್ಮ ಟೆನ್ಯೂರ್ ಅನ್ನ ಹೊಂದಿರ್ತಾರೆ. ಇಟ್ಸ್ ನಾಟ್ ದಟ್ ದೇ ವಿಲ್ ಕಂಪ್ಲೀಟ್ ಓನ್ಲಿ ರಿಮೈನಿಂಗ್ 3 years ಆ ತರ ಏನಿರೋದಿಲ್ಲ. ಸೊ ನಮ್ಮ ಸಂವಿಧಾನದ ಪ್ರಕಾರ ಅವರು ಮಿಡ್ ಟರ್ಮ್ ಅಲ್ಲಿ ಆಯ್ಕೆ ಆದರೂ ಕೂಡ ಸೊ ಅವರಿಗೆ 5 ಕಂಪ್ಲೀಟ್ ಇಯರ್ಸ್ ವರೆಗೂ ತಮ್ಮ ಟೆನ್ಯೂರ್ ಅಥವಾ ಅಧಿಕಾರಾವಧಿಯನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ರಿಮೂವಲ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಹಾಗಿದ್ರೆ ಇಷ್ಟೊತ್ತು ನಾವು ಮಾತಾಡಿದ್ದು ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು. ಸಪೋಸ್ ಅವರನ್ನ ರಿಮೂವ್ ಮಾಡಬೇಕಾಗಿದ್ರೆ ಅಂದ್ರೆ ಅವರನ್ನ ಆ ಸ್ಥಾನದಿಂದ ವಜಾಗೊಳಿಸಬೇಕಾಗಿದ್ದರೆ ನಮ್ಮ ಸಂವಿಧಾನದ ಪ್ರಕಾರ ಯಾವ ಪದ್ಧತಿಯನ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ ಅಂದ್ರೆ ಸೊ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದ್ರೆ 67 ಕ್ಲಾಸ್ ಬಿ 67 ಕ್ಲಾಸ್ ಬಿ ಅಡಿಯಲ್ಲಿ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳನ್ನ ವಜಾಗೊಳಿಸ್ತಕ್ಕಂಥ ಒಂದು ಪ್ರೊಸೀಜರ್ ಅನ್ನ ನಮ್ಮ ಸಂವಿಧಾನದ ಈ ಒಂದು ವಿಧಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಸೊ ದಟ್ ಈಸ್ ಅ ರಿಗರಸ್ ಪ್ರೋಸೆಸ್ ಆಗಿರುತ್ತೆ. ಅಂದ್ರೆ ತುಂಬಾ ಕಠಿಣವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅಂಡ್ ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಇಂಪೀಚ್ಮೆಂಟ್. ಅಂದ್ರೆ ಇಂಪೀಚ್ಮೆಂಟ್ ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಅನ್ನ ನಾವು
ದೋಷಾರೋಪಣೆ ಮಾಡಿ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ನಾವು ವೈಸ್ ಪ್ರೆಸಿಡೆಂಟನ್ನು ರಿಮೂವ್ ಮಾಡುವ ಸಮಯದಲ್ಲಿ ಇಂಪೀಚ್ಮೆಂಟ್ ಅಂತ ಪದವನ್ನು ಬಳಕೆ ಮಾಡೋದಿಲ್ಲ. ಬಟ್ ಪ್ರೆಸಿಡೆಂಟನ್ನು ನಾವು ರಿಮೂವ್ ಮಾಡೋ ಸಮಯದಲ್ಲಿ, ಅಂದರೆ ರಾಷ್ಟ್ರಪತಿಗಳನ್ನು ರಿಮೂವ್ ಮಾಡೋ ಸಮಯದಲ್ಲಿ ನಾವು ಇಂಪೀಚ್ಮೆಂಟ್ ಅಂತ ನಾವು ಬಳಕೆ ಮಾಡ್ತೇವೆ. ಬಟ್ ವೈಸ್ ಪ್ರೆಸಿಡೆಂಟನ್ನು ನಾವು ಇಂಪೀಚ್ಮೆಂಟ್ಗಿಂತ ತುಂಬ ಭಿನ್ನವಾಗಿ ಅವರನ್ನು ರಿಮೂವ್ ಮಾಡ್ತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಲಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ನೆವರ್ ಬೀನ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟೆಡ್ ಇನ್ ಇಂಡಿಯಾಸ್ ಹಿಸ್ಟ್ರಿ. ಅಂದರೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ವೈಸ್ ಪ್ರೆಸಿಡೆಂಟ್ ಅನ್ನ ಯಾರೂ ಕೂಡ ರಿಮೂವ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದುವರೆಗೂ ಇಲ್ಲ. ಬಟ್ ಸ್ವಯಂ ಪ್ರೇರಿತವಾಗಿ 3 ಜನ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ಮಾತ್ರ ನಾವು ಇದುವರೆಗೂ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ಅಂದ್ರೆ ಇದು ಇನಿಷಿಯೇಟ್ ಹೇಗಾಗುತ್ತೆ ಅಂದ್ರೆ ಅವರನ್ನ ರಿಮೂವ್ ಮಾಡ್ತಕ್ಕಂಥದ್ದು ನಾನು ಮಾತಾಡ್ತಾ ಇರೋದು ಇವಾಗ. ಸೊ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಓನ್ಲಿ ರಾಜ್ಯಸಭಾ ಕ್ಯಾನ್ ಇನಿಷಿಯೇಟ್ ದಿ ರಿಮೂವಲ್ ಪ್ರೋಸೆಸ್. ಅಂದ್ರೆ ಅವರನ್ನ ವಜಾಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿರುತ್ತೆ, ಸೊ ಅದು ಕೇವಲ ರಾಜ್ಯಸಭೆಯಿಂದ ಮಾತ್ರ ಪ್ರಾರಂಭವಾಗಬೇಕಾಗಿರುತ್ತೆ. ಬಿಕಾಸ್ ಅವರು ರಾಜ್ಯಸಭೆಯ ಚೇರ್ಮನ್ ಆಗಿರುವ ಕಾರಣದಿಂದ ಸೊ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ರಾಜ್ಯಸಭೆಯಿಂದ ಮಾತ್ರ ಅದು ಪ್ರಾರಂಭವಾಗಬೇಕಾಗಿರುತ್ತೆ. ಸೊ ಇವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಮಾಡುವುದಕ್ಕಿಂತ ಮುಂಚೆ 14 days ಅಡ್ವಾನ್ಸ್ ನೋಟಿಸ್ ಅನ್ನ ಕೊಡಬೇಕಾಗಿರುತ್ತೆ. ಅಂದ್ರೆ ಆ ಒಂದು ರೆಸಲ್ಯೂಷನ್, ನಿರ್ಣಯ ಅಂತ ಹೇಳ್ತೇವೆ, ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ನಿರ್ಣಯದ ಒಂದು ಅಂಗೀಕಾರ ಆಗೋದಕ್ಕಿಂತ ಮುಂಚೆ 14 ದಿನಗಳ ಮುಂಚೆ ಅವರಿಗೆ ಮುಂಗಡವಾಗಿರ್ತಕ್ಕಂಥ ಒಂದು ಸೂಚನೆ ಕೊಡ್ತಕ್ಕಂಥದ್ದು ಅಗತ್ಯವಾಗಿರುತ್ತೆ. ಸೊ ಪ್ರಿಯರ್ ನೋಟಿಸ್ ಅನ್ನ ಕೊಡದೆ ಸೊ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಕ್ಕಂಥ ರೈಟ್ಸ್ ಅನ್ನ ನಮ್ಮ ಸಂವಿಧಾನ ಕೊಟ್ಟಿರೋದಿಲ್ಲ. ಸೊ ಹಾಗಿದ್ರೆ ರೆಸಲ್ಯೂಷನ್ ಹೇಗಾಗುತ್ತೆ ಅಂದ್ರೆ ಆ ಒಂದು ನಿರ್ಣಯ ಅಂಗೀಕಾರ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮಸ್ಟ್ ಬಿ ಪಾಸ್ಡ್ ಬೈ ಎಫೆಕ್ಟಿವ್ ಮೆಜಾರಿಟಿ. ಅಂದ್ರೆ ಆ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಬೇಕಾಗಿರೋದು ರಾಜ್ಯಸಭೆಯಲ್ಲಿ. ಆ ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡತಕ್ಕಂಥ ನಿರ್ಣಯವನ್ನ ನಾವು ಪರಿಣಾಮಕಾರಿ ಬಹುಮತದ ಅಂಗೀಕಾರ ಅಂತ ಕರಿತೇವೆ. ಪರಿಣಾಮಕಾರಿ ಅಂದ್ರೆ ಆ ಒಂದು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಅಲ್ಲಿ ವೇಕೆಂಟ್ ಇರ್ತಕ್ಕಂಥ ಸ್ಥಾನಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾರಾದರೂ ರಿಸೈನ್ ಮಾಡಿರ್ತಾರೆ ಅಥವಾ ಯಾರಾದರೂ ಡೆತ್ ಆಗಿರ್ತಾರೆ. ಸೊ ಇವೆಲ್ಲ ಕಾರಣಗಳಿಂದ ವೇಕೆಂಟ್ ಆಗಿರ್ತಕ್ಕಂಥ ಸ್ಥಾನಗಳನ್ನ ನಾವು ವೋಟಿಂಗ್ಗೆ ಕನ್ಸಿಡರ್ ಮಾಡೋದಿಲ್ಲ. ಆ ರೀತಿಯ ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳ್ತೇವೆ. ಸೊ ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ, ಅಂದ್ರೆ ಆ ಸಮಯದಲ್ಲಿ ಯಾರು ಸದಸ್ಯರು ಇರ್ತಾರೆ ಅದರ ಅರ್ಥ ಏನು ಅಂದ್ರೆ, ಸೊ ವೇಕೆಂಟ್ ಇರ್ತಕ್ಕಂಥ ಸ್ಥಾನಗಳನ್ನ ನಾವು ವೋಟಿಂಗ್ಗೋಸ್ಕರ ಅಥವಾ ಈ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಲಿಕ್ಕೆ ಅವರ ವೋಟಿಂಗ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ರೀತಿಯ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಪರಿಣಾಮಕಾರಿ ಬಹುಮತ ಅಥವಾ ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಈ ಒಂದು ರಾಜ್ಯಸಭೆಯಲ್ಲಿ ಅದೇನಾದ್ರೂ ಅಂಗೀಕಾರ ಆದ್ರೆ, ರೆಸಲ್ಯೂಷನ್ ಅಂಗೀಕಾರ ಆದ್ರೆ ಯಾವುದರ ಮುಖಾಂತರ, ಎಫೆಕ್ಟಿವ್ ಮೆಜಾರಿಟಿ ಮುಖಾಂತರ ಅಂಗೀಕಾರ ಆದ್ರೆ ಸೊ ಆ ಒಂದು ರೆಸಲ್ಯೂಷನ್ ಅಥವಾ ಅಂಗೀಕಾರ ನಂತರ ಲೋಕಸಭೆಗೆ ಬರುತ್ತೆ. ಸೊ ಲೋಕಸಭೆಯಲ್ಲೂ ಕೂಡ ಅಪ್ರೂವಲ್ ಅಥವಾ ಅನುಮೋದನೆ ಬೇಕಾಗಿರುತ್ತೆ. ಕೇವಲ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿದ್ದ ಮಾತ್ರಕ್ಕೆ ಸೊ ಅವರನ್ನ ರಿಮೂವ್ ಮಾಡ್ತಕ್ಕಂಥ ರೈಟ್ಸ್ ಇರೋದಿಲ್ಲ. ಸೊ ರಾಜ್ಯಸಭೆಯಲ್ಲಿ ಸಪೋಸ್ ಅಂಗೀಕಾರ ಆದರೆ ಆ ಒಂದು ರೆಸಲ್ಯೂಷನ್ ಮತ್ತೆ ಲೋಕಸಭೆಗೆ ಬರುತ್ತೆ. ಸೊ ಲೋಕಸಭೆಯಲ್ಲಿ ಈ ರೆಸಲ್ಯೂಷನ್ ಮಸ್ಟ್ ಬಿ ಅಗ್ರೀಡ್ ಬೈ ಲೋಕಸಭಾ ವಿತ್ ಸಿಂಪಲ್ ಮೆಜಾರಿಟಿ, ಅಂದ್ರೆ ಸರಳ ಬಹುಮತದಿಂದ ಲೋಕಸಭೆಯಲ್ಲಿ ಕೂಡ ಅದು ಒಪ್ಪಿಗೆಗೊಂಡರೆ ಸೊ ಅವರನ್ನ ಅಂತಿಮವಾಗಿ ರಿಮೂವ್ ಮಾಡ್ತಕ್ಕಂಥದ್ದು ಫೈನಲ್ ಆಗುತ್ತೆ. ಸೊ ಅದಾದ ನಂತರ ಅವರನ್ನ ತಮ್ಮ ಸ್ಥಾನದಿಂದ ವಜಾಗೊಳಿಸಲಾಗುತ್ತೆ. ಹಾಗಿದ್ರೆ ಕೀ ಫೀಚರ್ಸ್ ಏನು ಅಥವಾ ಇದರ ಪ್ರಮುಖ ಗುಣಲಕ್ಷಣಗಳೇನು ಅಂದ್ರೆ, ನೋ ಗ್ರೌಂಡ್ಸ್ ಸ್ಪೆಸಿಫೈಡ್, ಅಂದ್ರೆ ವೈಸ್ ಪ್ರೆಸಿಡೆಂಟ್ ಅನ್ನ ರಿಮೂವ್ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣಗಳನ್ನ ನಮ್ಮ ಸಂವಿಧಾನದ ಉಲ್ಲೇಖ ಮಾಡಲಾಗಿಲ್ಲ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ರೀಸನ್ಸ್ ಅನ್ನ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಅನ್ಲೈಕ್ ದಿ ಪ್ರೆಸಿಡೆಂಟ್ಸ್ ಇಂಪೀಚ್ಮೆಂಟ್, ಅಂದ್ರೆ ನಮ್ಮ ರಾಷ್ಟ್ರಪತಿಗಳನ್ನ ದೋಷಾರೋಪಣೆ ಮಾಡಲಿಕ್ಕೆ ಸೊ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವನ್ನ ಮಾಡಲಾಗಿರುತ್ತೆ. ಸೊ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ, ಅಂದ್ರೆ ಸಂವಿಧಾನದ ಉಲ್ಲಂಘನೆಯ ಕಾರಣದಿಂದ ವೈಸ್ ಪ್ರೆಸಿಡೆಂಟ್ ಅನ್ನ ಇಂಪೀಚ್ ಮಾಡಬಹುದಾಗಿರುತ್ತೆ. ಐ ಮೀನ್ ಪ್ರೆಸಿಡೆಂಟ್ ಅನ್ನ ಇಂಪೀಚ್ ಮಾಡಬಹುದಾಗಿರುತ್ತೆ. ಬಟ್ ವೈಸ್ ಪ್ರೆಸಿಡೆಂಟ್ ಅನ್ನ ರಿಮೂವ್ ಮಾಡಲಿಕ್ಕೆ
ಮಾಡಲಿಕ್ಕೆ ಅಥವಾ ವಜಾಗೊಳಿಸಲಿಕ್ಕೆ ಯಾವುದೇ ರೀತಿಯ ಒಂದು ಕಾರಣಗಳನ್ನು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿರಲ್ಲ. ಸೊ ದ ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಡಸ್ ನಾಟ್ ರಿಕ್ವೈರ್ ಸ್ಪೆಸಿಫಿಕ್ ಗ್ರೌಂಡ್ಸ್, ಅಂದರೆ ವೈಸ್ ಪ್ರೆಸಿಡೆಂಟ್ ಅನ್ನ ರಿಮೂವ್ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರಣಗಳು ಅಗತ್ಯವಿರೋದಿಲ್ಲ. ಸೊ ಇದು ನಮ್ಮ ವೈಸ್ ಪ್ರೆಸಿಡೆಂಟ್ ರಿಮೂವ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಅದಾದ್ಮೇಲೆ ಡ್ಯೂರಿಂಗ್ ಕನ್ಸಿಡರೇಷನ್, ಸಪೋಸ್ ಇವಾಗ ನೋಟಿಸ್ ಕೊಟ್ಟಿದ್ದಾರೆ, 14 ಡೇಸ್ ಮುಂಚೆ ಅವರನ್ನ ರಿಮೂವ್ ಮಾಡಬೇಕಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಪ್ರಕ್ರಿಯೆ ಪ್ರಾರಂಭವಾದ ದಿನದಿಂದ ಸೊ ಅವರು ಸದನಗಳಲ್ಲಿ ಈ ಒಂದು ಸದನಗಳನ್ನ ಅವರು ಪ್ರೆಸೈಡ್ ಏನ್ ಮಾಡ್ತಾರೆ, ಸದನಗಳ ಅಧ್ಯಕ್ಷತೆಯನ್ನ ಏನ್ ವಹಿಸ್ತಾರೆ, ಆ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಸೊ ಹಿ ಕೆನಾಟ್ ಪ್ರಿಸೈಡ್ ಓವರ್ ದಿ ಸೆಷನ್. ಸೊ ಕಲಾಪಗಳು ನಡೆಯುವ ಸಮಯದಲ್ಲಿ ಸೊ ಅವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ವೈಸ್ ಪ್ರೆಸಿಡೆಂಟ್ ಕೆನಾಟ್ ಪ್ರಿಸೈಡ್ ಓವರ್ ದಿ ರಾಜ್ಯಸಭಾ ಪ್ರೊಸೀಡಿಂಗ್ಸ್. ಸೊ ಈ ಒಂದು ಕಂಡೀಷನ್ ಅನ್ನು ನಾವು ಆರ್ಟಿಕಲ್ 92 ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಒಂದ್ಸತಿ ಏನಾದ್ರೂ ವೈಸ್ ಪ್ರೆಸಿಡೆಂಟ್ ಅನ್ನ ಈ ಒಂದು ರೆಸಲ್ಯೂಷನ್ ನ ಮುಖಾಂತರ ಅಂದ್ರೆ ರಾಜ್ಯಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಅಂಡ್ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ಮುಖಾಂತರ ಅವ್ರನ್ನೇನಾದ್ರೂ ವಜಾಗೊಳಿಸಿದ್ದೆ ಆದಲ್ಲಿ ಫೈನಲಿ ನೋ ಜುಡಿಷಿಯಲ್ ರಿವ್ಯೂ ಅಂದ್ರೆ ಇವರು ಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ರೈಟ್ಸ್ ಕೂಡ ಇರೋದಿಲ್ಲ, ಅದೇ ಫೈನಲ್ ಆಗುತ್ತೆ. ಸೊ ಒಂದ್ಸತಿ ರಿಮೂವ್ ಮಾಡಿದ ನಂತರ ಸೊ ಮತ್ತೆ ಅವರು ನ್ಯಾಯಾಲಯದ ಒಂದು ಹೆಲ್ಪ್ ಅಥವಾ ಸಹಾಯಕ್ಕೆ ಹೋಗ್ತಕ್ಕಂಥ ಅಧಿಕಾರ ಅಥವಾ ಆ ಒಂದು ರೈಟ್ಸ್ ಕೂಡ ಸಂವಿಧಾನದ ಮುಖಾಂತರ ಅವರಿಗೆ ನೀಡಲಾಗಿರೋದಿಲ್ಲ. ಸೊ ಹಿಸ್ಟಾರಿಕಲಿ ನೋ ವೈಸ್ ಪ್ರೆಸಿಡೆಂಟ್ ಹ್ಯಾಸ್ ಎವರ್ ಬೀನ್ ರಿಮೂವ್ಡ್ ಅಂಡರ್ ಆರ್ಟಿಕಲ್ 67B ಅಂದ್ರೆ 67 ಕ್ಲಾಸ್ ಬಿ ನ ಪ್ರಕಾರ ಐತಿಹಾಸಿಕವಾಗಿ ಇದುವರೆಗೂ ಯಾವ ರಾಷ್ಟ್ರಪತಿಗಳನ್ನು ಉಪರಾಷ್ಟ್ರಪತಿಗಳನ್ನ ರಿಮೂವ್ ಮಾಡಲಾಗಿಲ್ಲ. ಬಟ್ ಜಗದೀಪ್ ಧನ್ಕರ್ಗೆ ಸಂಬಂಧಪಟ್ಟಂತೆ ಸೊ ಇನ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಅಗೇನ್ಸ್ಟ್ ಹೂಮ್ ಅ ನೋಟಿಸ್ ಆಫ್ ರಿಮೂವಲ್ ವಾಸ್ ಸಬ್ಮಿಟೆಡ್ ಫಾರ್ ಪಾರ್ಟಿಸನ್ ಕಂಡಕ್ಟ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸದನಗಳು ನಡೆಯುವ ಸಮಯದಲ್ಲಿ ಅವರು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರನ್ನ ರಿಮೂವ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಬಟ್ ದ ನೋಟಿಸ್ ವಾಸ್ ರಿಜೆಕ್ಟೆಡ್ ಬೈ ದಿ ಡೆಪ್ಯೂಟಿ ಚೇರ್ ಅಂದ್ರೆ ಉಪಸಭಾಪತಿಗಳು ಆ ಒಂದು ನೋಟಿಸ್ ಅನ್ನ ತಿರಸ್ಕಾರ ಮಾಡಿದ್ದ ಕಾರಣದಿಂದ ಸೊ ಅವರನ್ನ ರಿಮೂವ್ ಮಾಡತಕ್ಕಂಥ ಪ್ರಕ್ರಿಯೆ ಇಲ್ಲೂ ಕೂಡ ಯಶಸ್ಸು ಆಗದೆ ಉಳಿದಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ವೈಸ್ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಭಾರತ, ಅಮೆರಿಕ ಮತ್ತು ಕೆನಡಾ ಸಂಶೋಧಕರು ಜಂಟಿಯಾಗಿ ನಡೆಸಿದ ಉತ್ಖನನದ ಸಮಯದಲ್ಲಿ ಇತ್ತೀಚೆಗೆ ಪತ್ತೆಯಾದ 4000 ವರ್ಷಗಳಷ್ಟು ಹಳೆಯದಾದ ಮಾನವ ವಸಾಹತುವಿನ ಪುರಾವೆಗಳು ಎಲ್ಲಿ ದೊರೆತಿವೆ? ವೇರ್ ವಾಸ್ ಎವಿಡೆನ್ಸಸ್ ಆಫ್ 4000 year old human settlements recently discovered during a joint excavation by researchers from India, the US and Canada. ಸೊ 3 ರಾಷ್ಟ್ರಗಳ ಸಂಶೋಧಕರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರದೇಶದಲ್ಲಿ ಉತ್ಖನನವನ್ನು ಮಾಡಿರ್ತಾರೆ. ಈ ಉತ್ಖನನದ ಸಮಯದಲ್ಲಿ ಸಿಕ್ಕಿರ್ತಕ್ಕಂಥ ಪುರಾವೆಗಳ ಪ್ರಕಾರ 4000 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಮಾನವನ ವಸಾಹತುಗಳು ಪತ್ತೆ ಆಗಿರುತ್ತೆ. ಸೊ ಅದು ಯಾವ ಭಾಗದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ನಮ್ಮ ಕರ್ನಾಟಕದ ಮಸ್ಕಿದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪುರಾವೆಗಳಾಗಿರುತ್ತೆ. ಸೊ ಏನ್ ಸಿಕ್ಕಿದೆ ಎಕ್ಸಾಕ್ಟ್ಲಿ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಮಸ್ಕಿ ಅಂತಕ್ಕಂಥದ್ದು ಈ ಒಂದು ಏನ್ಷಿಯಂಟ್ ಇಂಡಿಯಾ ಅಥವಾ ಈ ಒಂದು ಪ್ರಾಚೀನ ಅಥವಾ ಪುರಾತನ ಒಂದು ಭಾರತ ಏನಿರುತ್ತೆ ಅಥವಾ ಇತಿಹಾಸ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪುರಾವೆಗಳನ್ನು ನೀಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಉತ್ಖನನದ ಪ್ರಕಾರ ಸಾಕಷ್ಟು ಹೊಸ ವಿಷಯಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ. ಸೊ ಅದೇನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನೋಡೋಣ. ಸೊ ಈ ಮ್ಯಾಪ್ ಅಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಸೊ ಇದು ಲೈಟ್ ಯೆಲ್ಲೋ ಕಲರ್ ಅನ್ನ ನೀವೇನು ನೋಡ್ತಾ ಇದ್ದೀರಾ. ಸೊ ದಿಸ್ ಎಂಟೈರ್ ಪಾರ್ಟ್ ಅಂದ್ರೆ ನಮ್ಮ ಭಾರತ ದೇಶದ ಸಂಪೂರ್ಣ ಭೂಭಾಗ ಆಲ್ಮೋಸ್ಟ್ ಅಂಡ್ ಬಿಫೋರ್ ಇಂಡಿಪೆಂಡೆನ್ಸ್ ಈ ಪಾಕಿಸ್ತಾನ ಏನಿತ್ತು ಸೊ ಇದೆಲ್ಲವನ್ನ ಅಶೋಕ ಮಹಾರಾಜರವರು ಆಳ್ವಿಕೆ ಮಾಡಿರ್ತಕ್ಕಂಥ ಭೂಭಾಗವಾಗಿರುತ್ತೆ. ಸೊ ಇವರನ್ನ ಅದಕ್ಕೆ ನಾವು ದ ಗ್ರೇಟ್ ಅಶೋಕ ಅಂತ ಕರೀತಕ್ಕಂಥದ್ದು. ಸೊ ಅವರನ್ನ ಅಶೋಕ ಅಂತ ಕರೀತಕ್ಕಂಥ ಅವರ ಹೆಸರು ಮತ್ತೆ ಅವರಿಗೆ ದೇವನಾಮ್ ಪ್ರಿಯ ಅಂತಕ್ಕಂಥ ಒಂದು ಬಿರುದು ಸೊ ಇವೆಲ್ಲ ಇದೆ ಅಂತಕ್ಕಂಥ ಮಾಹಿತಿ ಕೂಡ ನಮ್ಮ ಕರ್ನಾಟಕದ ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳ ಪ್ರಕಾರ ಅಶೋಕ ಅಂತ ಒಬ್ಬ ರಾಜ ಇದ್ದ, ಅವನನ್ನ ದೇವನಾಮ್ ಪ್ರಿಯ ಅಂತ ಕರೆಯಲಾಗುತ್ತಾ ಇತ್ತು. ಸೊ ಅವೆಲ್ಲ ಶಾಸನಗಳು ಕೂಡ ನಮ್ಮ ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಮಸ್ಕಿ ಒಂದು ಕೃಷ್ಣಾ ನದಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂಡ್ ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ಎಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೆ ಅಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದು
ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಅದೇ ರೀತಿ ಈ ಮಸ್ಕಿ ಅಂತಕ್ಕಂಥ ಪ್ರದೇಶದಲ್ಲೂ ಕೂಡ ಅನೇಕ ನಾಗರಿಕತೆಗಳು ಇದ್ದಂತಹ ಪುರಾವೆಗಳನ್ನು ಈಗ ಕ್ರಮೇಣವಾಗಿ ಅಲ್ಲಿ ಅನರ್ಥ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಸುದ್ದಿಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ರಾಯಚೂರು ಡಿಸ್ಟಿಕ್ ನಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ರಾಯಚೂರಿನ ಮಸ್ಕಿಯಲ್ಲಿ ಬರ್ತಕ್ಕಂಥ ಒಂದು ಎಸ್ಕವೇಷನ್ಸ್ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ಸ್ ಅಲ್ಲಿ ಇಮ್ಯಾಜಿನ್ 4000 ಇಯರ್ಸ್ ಓಲ್ಡ್, 4000 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಮಾನವನ ನಾಗರಿಕತೆ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ಸ್ ಅನ್ನ 3 ರಾಷ್ಟ್ರಗಳ ತಜ್ಞರ ನೇತೃತ್ವದಲ್ಲಿ ನಡೆಸಲಾಗಿರುತ್ತೆ. ಒಂದು ನಮ್ಮ ಭಾರತ, ಇನ್ನೊಂದು ಅಮೆರಿಕ ಮತ್ತೆ ಕೆನಡಾ ರಾಷ್ಟ್ರದ ತಜ್ಞರ ನೇತೃತ್ವದಲ್ಲಿ ಎಕ್ಸ್ಕವೇಷನ್ಸ್ ಅನ್ನ ಮಾಡಲಾಗಿರುತ್ತೆ. ಸೊ ಇದೇ ಪ್ರದೇಶದಲ್ಲಿ 1915 1915ರಲ್ಲೂ ಕೂಡ ಉತ್ಖನನವನ್ನ ಮಾಡಲಾಗಿರುತ್ತೆ. ಆ ಒಂದು ಸಮಯದಲ್ಲಿ ಅಶೋಕನ್ ಎಡಿಕ್ಟ್ಸ್ ಅಂದ್ರೆ ಅಶೋಕನ ಶಾಸನಗಳು ಪತ್ತೆಯಾಗಿರುತ್ತೆ. ಅಶೋಕನ ಹೆಸರು ಮತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥ ದೇವನಾಂಪ್ರಿಯ ಅಂತಕ್ಕಂಥ ಟೈಟಲ್ ಕೂಡ ಸೊ ಇದೇ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳ ಆಧಾರದ ಮೇಲೆ ಹೇಳಲಾಗುತ್ತೆ. ಹಾಗಿದ್ರೆ ಹೊಸ ಡಿಸ್ಕವರಿಯಲ್ಲಿ ನಮ್ಗೇನ್ ಸಿಕ್ಕಿದೆ ಅಂದ್ರೆ 2025 ಅಲ್ಲಿ ಮಾಡಿರ್ತಕ್ಕಂಥ ಹೊಸ ಅನ್ವೇಷಣೆಯ ಪ್ರಕಾರ ನಮ್ಗೇನ್ ಸಿಕ್ಕಿರುತ್ತೆ ಅಂದ್ರೆ 11th to 14th ಸೆಂಚುರಿ BCಯ ಒಂದು ಆರ್ಟಿಫ್ಯಾಕ್ಟ್ಗಳು ಸಿಕ್ಕಿರುತ್ತೆ. ಅಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ವಸ್ತುಗಳು, ಕಲಾಕೃತಿಗಳೇನಿರ್ತವೆ, ಆ ಒಂದು ಕಲಾಕೃತಿಗಳನ್ನ ಡೇಟಿಂಗ್ ಮಾಡಿದಾಗ ಕ್ರಿಸ್ತಪೂರ್ವ 11ರಿಂದ ಕ್ರಿಸ್ತಪೂರ್ವ 14ನೇ ಶತಮಾನದ ಹಿಂದಿನ ವಸ್ತುಗಳು ಅಲ್ಲಿ ಸಿಕ್ಕಿರುತ್ತೆ. ಇದು ಪ್ರಾಗೈತಿಹಾಸಿಕ ಸಮುದಾಯವನ್ನ ಸೂಚಿಸುತ್ತೆ. ಇದನ್ನ ಪ್ರೀ ಹಿಸ್ಟಾರಿಕ್ ಅಂತ ಹೇಳ್ತೇವೆ. ಸೊ ಪ್ರಾಗೈತಿಹಾಸಿಕ ಅಂದ್ರೆ ಅಶೋಕನಿಗಿಂತ ಹಳೆಯದಾಗಿರ್ತಕ್ಕಂಥ ಪುರಾವೆಗಳು ಸಿಕ್ಕಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಎಕ್ಸ್ಕವೇಷನ್ ಡೀಟೇಲ್ಸ್ ಎಕ್ಸಾಕ್ಟ್ಲಿ ಎಲ್ಲಿ ಈ ಒಂದು ಉತ್ಖನನವನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿರ್ತಕ್ಕಂಥ ಒಂದು ಬೆಟ್ಟ, ಅದನ್ನ ನಾವು ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೇಳ್ತೇವೆ. ಅಲ್ಲೊಂದು ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನವನ್ನ ನಾವು ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಹೇಳ್ತೇವೆ. ಸೊ ಮಸ್ಕಿಯಲ್ಲಿರ್ತಕ್ಕಂಥ ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯದ ಸುತ್ತ ಸೊ ಈ ಒಂದು ಉತ್ಖನನವನ್ನ ಕಂಪ್ಲೀಟ್ ಮಾಡಲಾಗಿರುತ್ತೆ. ಸೊ ಆ ತಂಡದ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಅವರ ಹೆಸರುಗಳನ್ನ ಇಲ್ಲಿ ಕೊಟ್ಟಿರ್ತೇವೆ. ಸೊ ಎನಿವೇಸ್ ನೇಮ್ಸ್ ಆರ್ ನಾಟ್ ದಟ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಸೊ ಕೀ ಫೈಂಡಿಂಗ್ಸ್ ಏನ್ ನಮ್ಗೆ ಅಲ್ಲಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಕ್ಲೇ ಪಾಟ್ಸ್ ಅಂದ್ರೆ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಡಿಕೆಗಳು, ಕುಕಿಂಗ್ ಯುಟೆನ್ಸಿಲ್ಸ್ ಅಂದ್ರೆ ಅಡಿಗೆ ಮಾಡ್ತಕ್ಕಂಥ ಪಾತ್ರೆಗಳು, ಮೈಕ್ರೋಲಿತ್ ಟೂಲ್ಸ್ ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಆಯುಧಗಳು, ಅದಾದ್ಮೇಲೆ ಬೀಡ್ಸ್ ಫ್ರಮ್ ಮರೈನ್ ಶೆಲ್ಸ್ ಅಂದ್ರೆ ಸಮುದ್ರದ ಚಿಪ್ಪುಗಳಿಂದ ಮಾಡಿರ್ತಕ್ಕಂಥ ಮಣಿಗಳು ಸಿಕ್ಕಿರುತ್ತೆ. ಸೊ ಅಂಡ್ ಪ್ಯಾಟರ್ನ್ಡ್ ಪೋಟರಿ ಅಂದ್ರೆ ಮಾದರಿಯನ್ನ ಹೊಂದಿರತಕ್ಕಂಥ ಬೇರೆ ಬೇರೆ ಒಂದು ಡಿಸೈನ್ಸ್ ಗಳನ್ನ ಹೊಂದಿರತಕ್ಕಂಥ ಕುಂಬಾರಿಕೆ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿರುತ್ತೆ. ಸೊ ಇವೆಲ್ಲ ವಸ್ತುಗಳನ್ನ ನೋಡಿದ್ರೆ ಡೆಫಿನೆಟ್ಲಿ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಒಂದು ಕಾಲದಲ್ಲಿ ಮನುಷ್ಯರು ವಾಸವಿದ್ದರು. ಯಾಕಂದ್ರೆ ಮನುಷ್ಯರು ಇಲ್ದಿದ್ರೆ ಸೊ ಅವೆಲ್ಲವನ್ನ ತಯಾರಿ ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಸೊ ಈ ಒಂದು ಪುರಾವೆಗಳ ಆಧಾರದ ಮೇಲೆ ಸೊ ಅಲ್ಲಿ ಮನುಷ್ಯರಿದ್ದದ್ದನ್ನ ನಾವು ಪತ್ತೆ ಹಚ್ಚಬಹುದಾಗಿರುತ್ತೆ. ಹಾಗಿದ್ರೆ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದನ್ನ ಕೂಡ ಅಲ್ಲಿರ್ತಕ್ಕಂಥ ಕೆಲವು ವಸ್ತುಗಳು ನಮಗೆ ತಿಳಿಸಿರುತ್ತೆ. ಆ ವಸ್ತುಗಳು ಯಾವುದು ಅಂದ್ರೆ ಎವಿಡೆನ್ಸಸ್ ಆಫ್ ಆರ್ಗನೈಸ್ಡ್ ಹ್ಯಾಬಿಟೇಷನ್ ಅಂದ್ರೆ ಸಂಘಟಿತವಾಗಿರ್ತಕ್ಕಂಥ ಒಂದು ವಾಸ ವ್ಯವಸ್ಥೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಊರನ್ನ ನೋಡಿದ್ರೆ ಒಂದು ರಸ್ತೆ, ಒಂದು ಬೀದಿ, ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಆಗಿ ಅದನ್ನ ಒಂದು ವಿನ್ಯಾಸ ಮಾಡಿರ್ತೇವೆ. ಆ ರೀತಿ ಸಂಘಟಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ಅಗ್ರಾರಿಯನ್ ಪ್ರಾಕ್ಟೀಸಸ್ ಅಂದ್ರೆ ಕೃಷಿ ಪದ್ಧತಿಗಳ ಪುರಾವೆಗಳು ಕೂಡ ಸಿಕ್ಕಿರ್ತವೆ. ಅಂಡ್ ಎವಾಲ್ವಿಂಗ್ ಕಲ್ಚರಲ್ ನಾರ್ಮ್ಸ್ ಅಂದ್ರೆ ಸಾಂಸ್ಕೃತಿಕ ರೂಢಿಗಳ ಪುರಾವೆಗಳು ಕೂಡ ಈ ಒಂದು ಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಮನುಷ್ಯರು ಇದ್ದರು ಎಂಬುದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಅದರ ಜೊತೆಗೆ ಬರಿಯಲ್ ಅರ್ನ್ಸ್ ಮತ್ತೆ ಆನಿಮಲ್ ರಿಮೈನ್ಸ್ ಕೂಡ ಸಿಕ್ಕಿರುತ್ತೆ. ಅಂದ್ರೆ ಸಮಾಧಿ ಆಗಿರ್ತಕ್ಕಂಥ ಪಾತ್ರೆಗಳು ಮತ್ತೆ ಪ್ರಾಣಿಗಳ ಅವಶೇಷಗಳು ಕೂಡ ಸಿಕ್ಕಿರ್ತವೆ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಡೊಮೆಸ್ಟಿಕೇಶನ್ ಆಫ್ ಕ್ಯಾಟಲ್, ಗೋಟ್ಸ್ ಮತ್ತೆ ಬೊಫೆಲೋಸ್, ದನಗಳು, ಮೇಕೆಗಳು ಮತ್ತು ಎಮ್ಮೆಗಳನ್ನ ಕೂಡ ಅವರು ಪಳಗಿಸ್ತಾ ಇದ್ರು ಅಥವಾ ಸಾಕ್ತಾ ಇದ್ರು ಅನ್ನೋದಕ್ಕೆ ಸೊ ಅಲ್ಲಿರ್ತಕ್ಕಂಥ ಅವಶೇಷಗಳು ಸಾಕ್ಷಿ ಆಗಿರ್ತವೆ. ಸೊ ಈಗ ನಾವು ಮಸ್ಕಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದು ನಮ್ಮ ಕರ್ನಾಟಕದ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಪ್ರೀ ಹಿಸ್ಟಾರಿಕ್ ಸೆಟಲ್ಮೆಂಟ್ ಇಂದ ಹಿಡಿದು ಮೌರ್ಯನ್ ಇಂಪೀರಿಯಲ್ ವರ್ಗೂ ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳು ದೊರೆತಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ 1915ರಲ್ಲಿ ನಾನು ಮುಂಚೆನೆ ಮೆನ್ಷನ್ ಮಾಡಿರೋ ಹಾಗೆ ಅಶೋಕನಿಗೆ ಸಂಬಂಧಪಟ್ಟಂತೆ ಅವರ ಹೆಸರು ಮತ್ತೆ ದೇವನಾಂಪ್ರಿಯ ಅಂತಕ್ಕಂಥ ಟೈಟಲ್. ದೇವನಾಂಪ್ರಿಯ ಅಂದ್ರೆ ಬಿಲೋವ್ಡ್ ಆಫ್ ಗಾಡ್ಸ್ ಅಂತ ಹೇಳ್ತೇವೆ. ಅಂದ್ರೆ ದೇವತೆಗಳ
ದಾಖಲೆಗಳಿಗೆ ಪ್ರಿಯ ಅಂತಕ್ಕಂಥ ಒಂದು ಬಿರುದು ಏನಿತ್ತು, ಸೊ ಅದು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥ ಮೊದಲ ಶಾಸನದ ಪ್ರಕಾರ ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ನಾವು ನೋಡೋದಾದ್ರೆ ರಿಟರ್ನ್ ಇನ್ ಪ್ರಾಕೃತ್ ಯೂಸಿಂಗ್ ಬ್ರಾಹ್ಮಿ ಸ್ಕ್ರಿಪ್ಟ್, ಅಂದ್ರೆ ಬ್ರಾಹ್ಮಿ ಲಿಪಿಯನ್ನ ಬಳಸಿಕೊಂಡು ಪ್ರಾಕೃತ ಭಾಷೆಯಲ್ಲಿ ಇಲ್ಲಿ ಶಾಸನಗಳನ್ನ ಬರೆಯಲಾಗಿರುತ್ತೆ. ಅಂಡ್ ಕನ್ಫರ್ಮ್ಡ್ ಅಶೋಕಸ್ ಐಡೆಂಟಿಟಿ ಅಂಡ್ ಇಸ್ ಕಮಿಟ್ಮೆಂಟ್ ಟು ಧಮ್ಮ. ಸೊ ಅಶೋಕನ ಗುರುತು, ಅಶೋಕ ಅಂತ ಒಬ್ಬ ಚಕ್ರವರ್ತಿ ಇದ್ದ ಆ ಒಂದು ಗುರುತು ಮತ್ತೆ ಧಮ್ಮದ ಬಗ್ಗೆ ಅವರ ಬಗ್ಗೆ ಒಂದು ಬದ್ಧತೆ ಏನಿರುತ್ತೆ ಆ ಬದ್ಧತೆಯನ್ನ ಸೂಚಿಸ್ತಕ್ಕಂಥ ದಾಖಲೆಗಳು ಅಥವಾ ಶಾಸನಗಳು ಸೊ ಈ ಒಂದು ಭಾಗದಲ್ಲಿ 1915ರ ಉತ್ಖನನದಲ್ಲಿ ಪತ್ತೆ ಆಗಿರ್ತವೆ. ಹಾಗಿದ್ರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಅಂದ್ರೆ ಕಾಲಕ್ರಮೇಣವಾಗಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ನಾವಿಲ್ಲಿ ನೋಡೋದಾದ್ರೆ ಚೋಳ ಮತ್ತೆ ಚಾಲುಕ್ಯ ಕಾನ್ಫ್ಲಿಕ್ಟ್, ಚೋಳ ಮತ್ತೆ ಚಾಲುಕ್ಯರ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಸೈಟ್ ಆಫ್ ಬ್ಯಾಟಲ್ ವೇರ್ ರಾಜೇಂದ್ರ ಚೋಳ 1 ಡಿಫೀಟೆಡ್ ಜಯಸಿಂಹ 2 ಅಂದ್ರೆ 1920ರ ಸಿಇಯಲ್ಲಿ ರಾಜೇಂದ್ರ ಚೋಳ 1 ಜಯಸಿಂಹ 2 ಸೋಲಿಸಿರ್ತಕ್ಕಂಥ ಯುದ್ಧದ ಸ್ಥಳ ಕೂಡ ಈ ಒಂದು ಮಸ್ಕಿ ಅಂತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಇಲ್ಲಿ ಕೆಲವೊಂದು ಸಮಯಗಳಲ್ಲಿ ಮಾಡಿರ್ತಕ್ಕಂಥ ಎಸ್ಕವೇಷನ್ಸ್ ಏನೇನು ಅದನ್ನ ನಾವು ಕಾಲಾನುಕ್ರಮಣಿಯಲ್ಲಿ ನೋಡೋದಾದ್ರೆ ಮೊದಲನೇದು 1870s ಅಲ್ಲೇ ಸ್ಟಾರ್ಟ್ ಆಗುತ್ತೆ. 1870ರ ದಶಕದಲ್ಲಿಯೇ ಇಲ್ಲಿ ಉತ್ಖನನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇನಿಷಿಯೇಟೆಡ್ ಬೈ ರಾಬರ್ಟ್ ಬ್ರೂಸ್ ಫೂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬ್ರಿಟಿಷರ ಸಮಯದಲ್ಲಿ ರಾಬರ್ಟ್ ಬ್ರೂಸ್ ಫೂಟ್ ರವರಿಂದ ಈ ಒಂದು ಪ್ರದೇಶದಲ್ಲಿ 1870ರ ದಶಕದಲ್ಲಿಯೇ ಉತ್ಖನನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ 1915 ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಒಂದು ಸಮಯದಲ್ಲಿ ಉತ್ಖನನವನ್ನ ಯಾರ ನೇತೃತ್ವದಲ್ಲಿ ಮಾಡಲಾಗಿರುತ್ತೆ ಅಂದ್ರೆ ಸಿ ಬೀಡನ್ ರವರ ನೇತೃತ್ವದಲ್ಲಿ. ಸೊ 1915ರಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂತೆ ಶಾಸನಗಳು ಪತ್ತೆ ಆಗಿರುತ್ತೆ. ಸೊ ಅದಾದ್ಮೇಲೆ 1954ರಲ್ಲಿ ಎಕ್ಸ್ಕವೇಷನ್ಸ್ ಬೈ ಅಮಲಾನಂದ ಘೋಷ್ ಅಂತ ಹೇಳ್ತೇವೆ. ಅಮಲಾನಂದ ಘೋಷ್ ಇವರು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಪುರಾತತ್ವ ಇಲಾಖೆಯ ವತಿಯಿಂದ ಸೊ ಇವರ ಒಂದು ನೇತೃತ್ವದಲ್ಲಿ 1954ರಲ್ಲಿ ಮತ್ತೆ ಅಲ್ಲಿ ಉತ್ಖನನವನ್ನು ಮಾಡಲಾಗುತ್ತೆ. ಅಂಡ್ 2025 ಸೊ ಇದು ಆಲ್ರೆಡಿ ಹೇಳಿದ್ದೇನೆ, ಕೆನಡಾ, US ಮತ್ತೆ ಭಾರತ ದೇಶದ ಒಂದು ಎಕ್ಸ್ಪರ್ಟ್ಸ್ ಗಳ ನೇತೃತ್ವದಲ್ಲಿ ಸೊ ಈ ಒಂದು ಉತ್ಖನನವನ್ನ ಈಗ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ ಸಂರಕ್ಷಣಾ ಸ್ಥಿತಿ ಏನು? ಸೊ ವಾಟ್ ಈಸ್ ದಿ IUCN ಸ್ಟೇಟಸ್ ಆಫ್ GIB ಅಥವಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್? ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ಇದು ಸುದ್ದಿಯಲ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಮ್ಮ ಭಾರತ ದೇಶದ ಮಿಲಿಟರಿ ಸೊ ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳ ಮೇಲೆ ಆಪರೇಷನ್ ಸಿಂಧೂರ್ ಮುಖಾಂತರ ಅವರನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಈ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿರುತ್ತೆ ಆ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಸೊ ಅದರಿಂದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥದ್ದು ಈಗ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಕ್ಸ್ಟ್ರೀಮ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಪಕ್ಷಿ ಈಗ ಕೇವಲ 140 ಪಕ್ಷಿಗಳಷ್ಟು ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಇದು IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಆಪರೇಷನ್ ಸಿಂಧೂರ ಈ ಒಂದು ಆಪರೇಷನ್ ಅನ್ನ ಮಾಡುವ ಸಮಯದಲ್ಲಿ 9 ಚಿಕ್ಸ್ ಅಂದ್ರೆ 9 ಮರಿಗಳನ್ನ ರೀಲೊಕೇಟೆಡ್ 450 ಕಿಲೋಮೀಟರ್ಸ್ ಟು ಆರ್ವಾರ್ ಫಾರ್ ಸೇಫ್ಟಿ ಅಂದ್ರೆ 450 ಕಿಲೋಮೀಟರ್ ದೂರದ ಆರ್ವಾರ್ ಅಂತಕ್ಕಂಥ ಪ್ರದೇಶಕ್ಕೆ 9 ಮರಿಗಳನ್ನ ಸಾಗಣೆ ಮಾಡಲಾಗಿರುತ್ತೆ. ಸೊ ಇದನ್ನು ಪ್ರಾಬಬಲಿ ನಾವು ಯಾರು ಕೂಡ ನೋಟಿಸ್ ಮಾಡಿರೋದಿಲ್ಲ. ಸೊ ಅಂತ ಯುದ್ಧದ ಸಮಯದಲ್ಲೂ ಕೂಡ ಸೊ ವನ್ಯಜೀವಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಸೊ ಇಲ್ಲಿ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಹೆಣ್ಣು ಪಕ್ಷಿಗಳು ಯೂಶಲಿ ಮೊಟ್ಟೆ ಇರ್ತಕ್ಕಂಥ ಪಕ್ಷಿಗಳು ಅದು ಸೈಕೋಲಾಜಿಕಲಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಡಮ್ಮಿ ಎಕ್ಸ್ಗಳನ್ನ ಅಂದ್ರೆ ಡಮ್ಮಿ ಮೊಟ್ಟೆಗಳನ್ನ ಕೂಡ ಅವರು ಕ್ಯಾರಿ ಮಾಡಿರ್ತಾರೆ. ಸೊ ಅದರಿಂದ ಆ ಹೆಣ್ಣು ಪಕ್ಷಿಗಳು ತಮ್ಮ ಮೊಟ್ಟೆಗಳು ಇದೆ ಅಂತಕ್ಕಂಥ ಒಂದು ಸೈಕಾಲಜಿಯನ್ನ ಕೂಡ ಸೊ ಈ ಒಂದು ಪ್ರಯತ್ನದಲ್ಲಿ ಅವರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಕರೆಂಟ್ ಸ್ಟೇಟಸ್ ಏನು? GIBಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಸ್ಥಾನಮಾನ ಏನು ಅಂದ್ರೆ ಸೊ ಕೇವಲ
140ರಷ್ಟು ಪಕ್ಷಿಗಳು ಮಾತ್ರ ಬದುಕುಳಿದಿರ್ತವೆ. ಇದರಲ್ಲಿ 95% ರಾಜಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ರಾಜಸ್ಥಾನದ ಸ್ಟೇಟ್ ಬರ್ಡ್ ಯಾವುದು ಅನ್ನೋದನ್ನ ಸೊ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಮತ್ತೆ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ಸೊ ಈ ಒಂದು ಪಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತವೆ. ಸೊ ಒನ್ಸ್ ದೇ ವರ್ ದೇರ್ ಇನ್ ಕರ್ನಾಟಕ ಆಲ್ಸೋ, ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಸಿರಗುಪ್ಪ ಮತ್ತೆ ರಾಣೆಬೆನ್ನೂರಿನಲ್ಲಿ ಇದ್ದಂತಹ ಪಕ್ಷಿಗಳು ಈಗ ಕ್ರಮೇಣವಾಗಿ ನಶಿಸಿ ಹೋಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ರಿವೈವ್ ಮಾಡಲಿಕ್ಕೆ ರಾಜಸ್ಥಾನ ಸರ್ಕಾರ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಕೂಡ ಲಾಂಚ್ ಮಾಡಿರುತ್ತೆ. ಸೊ ಇದನ್ನ ರಾಜಸ್ಥಾನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರಿಬ್ಬರ ಕೊಲ್ಯಾಬರೇಷನ್ ಮುಖಾಂತರ ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಎರಡು ಪ್ರದೇಶಗಳಲ್ಲಿ ಕ್ಯಾಪ್ಟಿವ್ ಅಂದ್ರೆ ಸೆರೆಯಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಅವರು ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಇನ್ ವಿವೋ ಅಬ್ಸರ್ವೇಷನ್ ಅಂತ ಕರಿತೇವೆ, ಒಂದು ex-situ ಅಂತ ಕರಿತೇವೆ, ಒಂದನ್ನ ex-situ ಅಂತ ಕರಿತೇವೆ, ಇನ್ನೊಂದನ್ನ in-situ ಅಂತ ಕರಿತೇವೆ. ಸೊ ಇವೆರಡು ವಿಭಿನ್ನ ರೀತಿಯ ಪ್ರಯತ್ನಗಳಾಗಿರುತ್ತೆ. ex-situ ಅಂದ್ರೆ ತನ್ನ ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ಅವುಗಳನ್ನ ರಕ್ಷಣೆ ಮಾಡೋದನ್ನ ex-situ ಅಂತ ಕರಿತೇವೆ. ex-situ ಅಂದ್ರೆ ಕನ್ನಡದಲ್ಲಿ ಅನ್ಯ ಸ್ಥಳದಲ್ಲಿ ಸಂರಕ್ಷಣೆ ಅಂತ ಹೇಳ್ತೇವೆ. in-situ ಅಂದ್ರೆ ಸ್ವಂತ ಸ್ಥಳದಲ್ಲಿ, ಅಂದ್ರೆ ಆ ಪ್ರಾಣಿಗಳು ಎಲ್ಲಿ ನೈಸರ್ಗಿಕವಾಗಿ ಬದುಕುತ್ತೆ ಆ ಸ್ಥಳದಲ್ಲಿ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಬಟ್ ಈಗ ನಮ್ಮ ಭಾರತ ದೇಶದಲ್ಲಿ ಇದನ್ನ ex-situ ಅಂದ್ರೆ ಅದರ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ನಿಂದ ಹೊರಗಡೆ ತಗೊಂಬಂದು ಒಂದು ಕ್ಯಾಪ್ಟಿವಿಟಿಯಲ್ಲಿ ಇದ್ದಾಗ ಅದನ್ನ ನಿರಂತರವಾಗಿ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮೆಥಡ್ ನ ಮುಖಾಂತರ ಇದನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲಿ ಇದನ್ನ ಕ್ಯಾಪ್ಟಿವಿಟಿಯಲ್ಲಿ ಬ್ರೀಡ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಎರಡು ಪ್ಲೇಸಸ್ ಅಲ್ಲಿ, ಒಂದನ್ನ ಸ್ಯಾಮ್ ಅಂತ ಕರಿತೇವೆ, ಇನ್ನೊಂದನ್ನ ರಾಮದೇವ್ರಾ ಅಂತ ಕರಿತೇವೆ. ಸೊ ಇಲ್ಲಿ 69 ಬರ್ಡ್ಸ್ ಗಳನ್ನ ಈಗ ಕ್ಯಾಪ್ಟಿವಿಟಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಪಕ್ಷಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾಶ ಆಗ್ಲಿಕ್ಕೆ ಕಾರಣ ಏನಂದ್ರೆ ಈ ಎಲೆಕ್ಟ್ರಿಕ್ ಲೈನ್ಸ್ ಏನಿರುತ್ತೆ, ಅಂದ್ರೆ ವಿದ್ಯುತ್ ತಂತಿಗಳೇನಿರ್ತವೆ ಆ ತಂತಿಗಳಿಗೆ ಸಿಕ್ಕಿ ಹಾಕಿಕೊಂಡು ಅನೇಕ ಪಕ್ಷಿಗಳು ಸಾವನ್ನಪ್ಪಿರ್ತವೆ. ಸೊ ಎರಡನೇ ರೀಸನ್ ಏನು ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್, ಎಲ್ಲ ಜೀವಿಗಳು ನಾಶ ಆಗ್ಲಿಕ್ಕೆ ಅವುಗಳ ಆವಾಸ ಸ್ಥಾನದ ನಷ್ಟ ಒಂದು ಪ್ರಮುಖ ಕಾರಣವಾಗಿರುತ್ತೆ. ಸೊ ಇದು ಹೆಚ್ಚಾಗಿ ಗ್ರಾಸ್ ಲ್ಯಾಂಡ್ಸ್ ಅಥವಾ ಹುಲ್ಲುಗಾವಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅವುಗಳ ನಾಶ ಆಗಿರ್ತಕ್ಕಂಥದ್ದು. ಸೊ ಇವುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಎರಡನೇ ಕಾರಣವಾಗಿರುತ್ತೆ. ಸೊ ಮೂರನೇ ರೀಸನ್ ಏನು ಅಂದ್ರೆ ಈ ಪಕ್ಷಿಗಳ ಮೊಟ್ಟೆ ಮತ್ತೆ ಚಿಕ್ಸ್, ಅದರ ಮರಿಗಳನ್ನ ನಾಯಿ ಮತ್ತು ನರಿಗಳು, ಡಾಗ್ಸ್ ಮತ್ತೆ ಫಾಕ್ಸ್ ಹಂಟ್ ಮಾಡುವ ಕಾರಣದಿಂದ ಸೊ ಇವುಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಲಿಕ್ಕೆ ಕಾರಣವಾಗಿರುತ್ತೆ. ನಾವು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಕಡಿಮೆ ಆದ್ರೆ ಆಗ್ಲಿ ಇದನ್ನ ನಾವು ಯಾಕೆ ರಕ್ಷಣೆ ಮಾಡಬೇಕು? ಸೊ ಇದನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಸೆಲ್ಫಿಶ್ನೆಸ್ ಕೂಡ ಇರುತ್ತೆ. ಸೊ ಮಾನವನ ಉಳಿವು ಈ ಒಂದು ಪಕ್ಷಿಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹೇಗೆ ಇದು ಡಿಪೆಂಡ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಈ ಬರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಬ್ರೆಲಾ ಸ್ಪೀಶೀಸ್ ಅಂತ ಹೇಳ್ತೇವೆ. ಅಂಬ್ರೆಲಾ ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್ ಬರುತ್ತೆ. ಇಂಡಿಕೇಟರ್ ಸ್ಪೀಶೀಸ್, ಅಂಬ್ರೆಲಾ ಸ್ಪೀಶೀಸ್, ಫ್ಲಾಗ್ಶಿಪ್ ಸ್ಪೀಶೀಸ್, ಈ ತರ ಸಾಕಷ್ಟು ರೀತಿಯ ಒಂದು ಪ್ರಭೇದಗಳು ಬರುತ್ತೆ. ಅದರಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ನಾವು ಸೂರಿನಡಿಯ ಪ್ರಭೇದ ಅಂತ ಹೇಳ್ತೇವೆ. ಇದರ ಅರ್ಥ ಏನು ಅಂದ್ರೆ ಈ ಒಂದು ಪಕ್ಷಿಯನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜೀವಿಗಳನ್ನ ನಾವು ಯಾವುದೇ ಪ್ರಯತ್ನವಿಲ್ಲದೆ ಪ್ರೊಟೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಆ ರೀತಿಯ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಬ್ರೆಲಾ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥದ್ದು ಕೂಡ ಒಂದು ಅಂಬ್ರೆಲಾ ಸ್ಪೀಶೀಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಗ್ರಾಸ್ ಲ್ಯಾಂಡ್ಸ್ ಅಂದ್ರೆ ಹುಲ್ಲುಗಾವಲುಗಳು ಉಳಿಯಬೇಕಾಗಿದ್ದಾರೆ. ಯಾಕಂದ್ರೆ ಇದು ಹುಲ್ಲುಗಾವಲುಗಳಲ್ಲಿ ಇರ್ತಕ್ಕಂಥ ಕೀಟಗಳನ್ನ ತಿನ್ನೋದ್ರಿಂದ ಹುಲ್ಲುಗಾವಲುಗಳು ಸಮೃದ್ಧವಾಗಿ ಬೆಳ್ಕೊಳ್ಳುತ್ತೆ. ಸೊ ಯಾವಾಗ ಗ್ರಾಸ್ ಲ್ಯಾಂಡ್ಗಳು ಸಮೃದ್ಧವಾಗಿ ಬೆಳ್ಕೊಳ್ಳುತ್ತೆ ಅದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಅಂದ್ರೆ ಅಂತರ್ಜಲದ ಮಹಾಪೂರಣ ಆಗುತ್ತೆ. ಸೊ ನಮಗೆ ಗೊತ್ತು ನೀರಿನ ಪ್ರಾಮುಖ್ಯತೆ ಎಷ್ಟು ಅಂತ, ಬಿಕಾಸ್ ನಮ್ಮ ಭಾರತ ದೇಶದ ಮೋರ್ ದೆನ್ 50% ಆಫ್ ದಿ ಅಗ್ರಿಕಲ್ಚರ್ ಸೊ ಈ ಒಂದು ಅಂಡರ್ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸೊ ನಾವು ಈ ಪಕ್ಷಿಗಳನ್ನ ಕಾಪಾಡ್ತಕ್ಕಂಥದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಸೊ ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಕಾಪಾಡಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಪಕ್ಷಿಯನ್ನ ಸ್ಥಳೀಯವಾಗಿ ಏನಂತ ಕರೀತಾರೆ ಅಂದ್ರೆ ಎರಳಡ್ಡು ಅಂತ ಕರೀತಾರೆ. ಸೊ ಈ ಪಕ್ಷಿಯನ್ನ ನಾವು ಕರ್ನಾಟಕದಲ್ಲಿ ಎರಳಡ್ಡು ಅಂತ ಕರಿತೇವೆ. ಸೊ ಇದು
ಬೆಳ್ಳಾರಿ ಮತ್ತು ಹುಬ್ಬಳ್ಳಿಯಲ್ಲಿ ತುಂಬಾ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಇದ್ವು. ಬಟ್ ಈಗ ಸಿರಗುಪ್ಪದಲ್ಲಿ ಒಂದು 2-3 ಪಕ್ಷಿ ಬಿಟ್ರೆ ಬೇರೆಲ್ಲ ಕಡೆ ಸಂಪೂರ್ಣವಾಗಿ ನಶಿಸಿ ಹೋಗಿರ್ತಕ್ಕಂಥ ಪಕ್ಷಿ ಆಗಿರ್ತವೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥದ್ದು ಇದು ಪ್ರಸ್ತುತವಾಗಿ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ IUCN ಅನ್ನ ಪ್ರಕಾರ ಅತ್ಯಂತ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದರ ಗಾತ್ರವನ್ನ ನಾವು ನೋಡೋದಾದ್ರೆ 1 ಮೀಟರ್ ಟಾಲ್ ಇರುತ್ತೆ, ಅಂದ್ರೆ 1 ಮೀಟರ್ ವರೆಗೂ ಎತ್ತರವನ್ನ ಬೆಳೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಮೇಲ್ ಬರ್ಡ್ ಅನ್ನ ಅಂದ್ರೆ ಗಂಡು ಪಕ್ಷಿಯನ್ನ ನಾವು ವೇಯ್ ಮಾಡಿದ್ರೆ 15ರಿಂದ 18 kg. ಸೊ ನಾವು ಯು ಕ್ಯಾನ್ ಇಮ್ಯಾಜಿನ್ ಸೊ ಅದು ಎಷ್ಟು ಗಾತ್ರದ ಪಕ್ಷಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. 15ರಿಂದ 18 kg ಅಷ್ಟು ತನ್ನ ತೂಕವನ್ನ ಹೊಂದಿರುತ್ತೆ. ಸೊ ಅದು ಬ್ರೌನ್ ಕಲರ್ ಬಾಡಿಯನ್ನ ಹೊಂದಿರುತ್ತೆ. ಬ್ಲಾಕ್ ಕಲರ್ ಕ್ರೌನ್ ಅಂದ್ರೆ ತನ್ನ ಕೊಕ್ಕು ಕಪ್ಪು ಬಣ್ಣದಿರುತ್ತೆ. ಲಾಂಗ್ ಲೆಗ್ಸ್ ಉದ್ದನೆಯ ಕಾಲುಗಳು ಮತ್ತೆ ವೈಟ್ ನೆಕ್ ತನ್ನ ಗಂಟಲು ಮಾತ್ರ ಬಿಳಿಯ ಬಣ್ಣದ ಒಂದು ಕೂದಲನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದರ ಒಂದು ಫುಡ್ ಹೇಗಿರುತ್ತೆ ಅಂದ್ರೆ ಇದನ್ನ ಓಮ್ನಿವೋರ್ಸ್ ಅಂತ ಕರಿತೇವೆ. ಓಮ್ನಿವೋರ್ಸ್ ಅಂದ್ರೆ ಸರ್ವಭಕ್ಷಕ, ಬೋತ್ ವೆಜ್ ಅಂಡ್ ನಾನ್ ವೆಜ್, ಅಂದ್ರೆ ಇದು ಶಾಕಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಕೂಡ ಆಗಿರುತ್ತೆ. ಸೊ ಇದು ಅಲ್ಲಿರ್ತಕ್ಕಂಥ ಇನ್ಸೆಕ್ಟ್ಗಳು, ಪ್ರಮುಖವಾಗಿ ಗ್ರಾಸ್ ಹಾಪರ್ ಅಂದ್ರೆ ಈ ಮಿಡತೆಗಳನ್ನ ಮತ್ತೆ ಈ ಬೀಟಲ್ಸ್ ಜೀರುಂಡೆಗಳನ್ನ ತಿನ್ನೋದ್ರಿಂದ ಇದು ಹುಲ್ಲುಗಾವಲನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಅದ್ರ ಜೊತೆ ಕಾಳುಗಳನ್ನ, ಬೆರೀಸ್ ಮತ್ತೆ ಸ್ಮಾಲ್ ರೆಪ್ಟೈಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಸರೀಸೃಪಗಳನ್ನ ಕೂಡ ತಿಂತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಇದು ಹೆಚ್ಚಾಗಿ ಯಾವ ರೀತಿಯ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ ಅಂದ್ರೆ ಎರಿಡ್ ಅಂಡ್ ಸೆಮಿ ಅರಿಡ್ ಗ್ರಾಸ್ ಲ್ಯಾಂಡ್ ಅಂಡ್ ಸ್ಕ್ರಬ್ ಲ್ಯಾಂಡ್, ಅಂದ್ರೆ ಇದು ಶುಷ್ಕ ಮತ್ತು ಅರೆ ಶುಷ್ಕ ಹುಲ್ಲುಗಾವಲುಗಳಲ್ಲಿ ಮತ್ತೆ ಪೊದೆ ಸಸ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಪಕ್ಷಿಯನ್ನ ಸೈಟ್ಸ್ ನ ಪ್ರಕಾರ ಅಪೆಂಡಿಕ್ಸ್ 1 ನಲ್ಲಿ ಪ್ರೊಟೆಕ್ಟ್ ಮಾಡಲಾಗ್ತಾ ಇರುತ್ತೆ. ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ಸೆರೆಂಗೇಟಿ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ? ಸೆರೆಂಗೇಟಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾಂಜಾನಿಯಾದಲ್ಲಿ ನಾವು ಸೆರೆಂಗೇಟಿ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ತಾಂಜಾನಿಯಾಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ತಾಂಜಾನಿಯಾದಲ್ಲಿ ಇವಾಗ 3000 ಇಯರ್ಸ್ ಓಲ್ಡ್ 3000ದಷ್ಟು ಹಳೆಯದಾಗಿರ್ತಕ್ಕಂಥ ಮಾನವನು ಇದುವರೆಗೂ ಪತ್ತೆ ಹಚ್ಚದ ಒಂದು ಮರ ಈಗ ಪತ್ತೆ ಆಗಿರುತ್ತೆ. ಸೊ ಇದು 3000ದಷ್ಟು ಹಳೆಯದಾಗಿರ್ತಕ್ಕಂಥ ಮರವಾಗಿರುತ್ತೆ. ಆ ಮರವನ್ನ ನಾವೇನಂತ ಕರಿತೀವಿ ಅಂದ್ರೆ ತೆಸ್ಮಾನಿಯಾ ಪ್ರಿನ್ಸೆಪ್ಸ್ ಅಂತ ಕರಿತೇವೆ. ಸೊ ಆ ಮರದ ವೈಜ್ಞಾನಿಕ ಹೆಸರು ತೆಸ್ಮಾನಿಯಾ ಪ್ರಿನ್ಸೆಪ್ಸ್ ಅಂತ ಕರಿತೇವೆ. ಇದು ತಾಂಜೇನಿಯಾದಲ್ಲಿ ಒಂದು ಮೌಂಟೇನ್ಸ್ ಇರುತ್ತೆ. ಆ ಮೌಂಟೇನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಉಡ್ಜುಂಗ್ವಾ ಮೌಂಟೇನ್ಸ್ ಅಂತ ಕರಿತೇವೆ. ಸೊ ಉಡ್ಜುಂಗ್ವಾ ಮೌಂಟೇನ್ಸ್ ನಲ್ಲಿ 3000 ವರ್ಷದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮರ ಕಂಡು ಬಂದಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಸೊ ಅಲ್ಲಿ ಈಸ್ಟರ್ನ್ ಆರ್ಕ್ ಮೌಂಟೇನ್ಸ್ ಅಂತ ಬರುತ್ತೆ. ಅಂದ್ರೆ ತಾಂಜೇನಿಯಾದಲ್ಲಿ ಪೂರ್ವ ಆರ್ಕ್ ಪರ್ವತಗಳಿರುತ್ತೆ. ಆ ಪರ್ವತಗಳಲ್ಲಿ ಒಂದು ದೂರದ ಕಣಿವೆಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಮರ ಆಗಿರುತ್ತೆ. ಸೊ ಈ ಒಂದು ಮರದ ಸ್ಪೆಸಿಫಿಕ್ ನೇಮ್ ಆಲ್ರೆಡಿ ಹೇಳಿದಾನೆ. ಆ ಒಂದು ಹೆಸರಿನ ಅರ್ಥ ಏನು ಅಂದ್ರೆ ಮೋಸ್ಟ್ ಎಮಿನೆಂಟ್ ಅಥವಾ ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದು. ಸೊ ಈ ಮರದ ಒಂದು ವೈಜ್ಞಾನಿಕ ಹೆಸರಿನ ಅರ್ಥವಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಯನ್ನ ಯಾರು ಮಾಡಲಾಗಿರುತ್ತೆ ಅಂದ್ರೆ ಸೊ ತಾಂಜೇನಿಯಾದ ರಿಸರ್ಚರ್ಸ್ ಮಾಡಿರ್ತಕ್ಕಂಥ ಡಿಸ್ಕವರಿ ಆಗಿರುತ್ತೆ. ಸೊ ಡಿಸ್ಕವರಿ ಮಾಡಿರ್ತಕ್ಕಂಥದ್ದು 2019ರಲ್ಲಿ, ಬಟ್ ಅದರ ಡೀಟೇಲ್ಸ್ ಅನ್ನ 2025ರಲ್ಲಿ ರಿಲೀಸ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಮರವಾಗಿರುತ್ತೆ. ಸೊ ಈ ಮರದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಇದು 130 ಫೀಟ್ ಅಂದ್ರೆ 130 ಅಡಿಗಳಷ್ಟು ಎತ್ತರವನ್ನ ಬೆಳೆಯುತ್ತೆ. ಸೊ ಇದರ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ 9 ಫೀಟ್ ಅಥವಾ 9 ಅಡಿಯಷ್ಟು ಇದರ ಡಯಾಮೀಟರ್ ಇರುತ್ತೆ. ಅಂಡ್ ಮ್ಯಾಸಿವ್ ಬಟ್ರಸ್ ರೂಟ್ಸ್ ಅಂದ್ರೆ ಅದರ ಬುಡದಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಬೇರುಗಳನ್ನ ಹೊಂದಿರತಕ್ಕಂಥ ಒಂದು ಮರ ಇದಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಈ ಒಂದು ಮರ ಕೇವಲ 1000 ಮಾತ್ರ ಇದಾವೆ. ಸೊ ವನ್ಯದಲ್ಲಿ ಇವು ಕೇವಲ 1000 ಮರಗಳಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಸೊ IUCN ಪ್ರಕಾರ ಇದನ್ನ ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಕ್ಯಾಟಗರಿಗೆ ಸೇರಿಸಲಾಗಿರುತ್ತೆ. ಸೊ ಈಗ ನಾವು ತಾಂಜೇನಿಯಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಈಸ್ಟ್ ಆಫ್ರಿಕಾದಲ್ಲಿ ಅಂದ್ರೆ ಪೂರ್ವ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ದಿಸ್ ಈಸ್ ವೇರ್ ವಿ ಹ್ಯಾವ್ ತಾಂಜೇನಿಯಾ. ಸೊ ಇದು ಈಸ್ಟ್ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ತಾಂಜೇನಿಯಾವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಮ್ಯಾಪ್ ಅನ್ನ ನಾವಿಲ್ಲಿ ನೋಡ್ಬೋದು. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಡೋಡಾಮಾ ಅಂತ ಕರಿತೇವೆ. ಡೋಡಾಮಾ ಇಸ್ ದಿ
ಕ್ಯಾಪಿಟಲ್ ಸಿಟಿ ಆಫ್ ತಾಂಜೇನಿಯಾ ಆಗಿರುತ್ತೆ. ಸೊ ತಾಂಜೇನಿಯಾದ ನೈಬರಿಂಗ್ ಕಂಟ್ರೀಸ್ ಅಂದ್ರೆ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದ್ರೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದ್ರೆ ಉಗಾಂಡ, ಕೆನ್ಯಾ ಜೊತೆ ಬಾರ್ಡರ್ ಇರುತ್ತೆ. ದೆನ್ ವಿ ಹ್ಯಾವ್ ಮೊಜಾಂಬಿಕ್, ಮಾಲವಿ, ಜಾಂಬಿಯಾ, ದೆನ್ ವಿ ಹ್ಯಾವ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಬುರುಂಡಿ ಮತ್ತೆ ರಾಂಡ್ವಾ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಇದಾಗಿರುತ್ತೆ. ಅಂಡ್ ಈ ಒಂದು ಕಂಟ್ರಿಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿರ್ತಕ್ಕಂಥ ಲೇಕ್ಸ್, ಸರೋವರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಅಂದ್ರೆ ನಾರ್ತನ್ ಪಾರ್ಟ್ ಆಫ್ ತಾಂಜೇನಿಯಾದಲ್ಲಿ ನಾವು ಲೇಕ್ ವಿಕ್ಟೋರಿಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಲೇಕ್ ವಿಕ್ಟೋರಿಯಾ ಅಂತಕ್ಕಂಥದ್ದು 3 ರಾಷ್ಟ್ರಗಳೊಂದಿಗೆ ತನ್ನನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದು ಒಂದು ಉಗಾಂಡ, ಎರಡನೇದು ಕೆನ್ಯಾ, ಮೂರನೇದು ತಾಂಜೇನಿಯಾದೊಂದಿಗೆ ತನ್ನನ್ನ ಹಂಚಿಕೆ ಮಾಡಿಕೊಳ್ಳುತ್ತೆ. ಸೊ ಇದು ನೈಲ್ ನದಿಗೆ ಒಂದು ಪ್ರಮುಖವಾದ ಫೀಡಿಂಗ್ ಲೇಕ್ ಆಗಿರುತ್ತೆ. ನೈಲ್ ಅಲ್ಲಿ ವೈಟ್ ನೈಲ್ ಅಂಡ್ ಬ್ಲೂ ನೈಲ್ ಅಂತ ಬರುತ್ತೆ. ಹಾಗಿದ್ರೆ ಲೇಕ್ ವಿಕ್ಟೋರಿಯಾ ವೈಟ್ ನೈಲ್ಗ ಅಥವಾ ಬ್ಲೂ ನೈಲ್ಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಲೇಕ್ ನಂಬರ್ 1. ಸೊ ಲೇಕ್ ನಂಬರ್ 2 ಅನ್ನ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಒನ್. ಇದನ್ನ ನಾವು ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಇದನ್ನ ಲೇಕ್ ತಾಂಗಾನಿಕಾ ಅಂತ ಹೇಳ್ತೇವೆ. ಸೊ ಇದು ಕೂಡ 3 ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಒಂದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇನ್ನೊಂದು ತಾಂಜೇನಿಯಾ, ಇನ್ನೊಂದು ಜಾಂಬಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ 3ನೇ ಲೇಕ್ ಅನ್ನ ನಾವು ಈ ಸೌತ್ ಅಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಲೇಕ್ ನ್ಯಾಸಾ ಅಂತ ಹೇಳ್ತೇವೆ. ಸೊ ಇದು ತಾಂಜೇನಿಯಾ, ಮಾಲಾವಿ ಮತ್ತೆ ಮೊಜಾಂಬಿಕ್ 3 ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಅದಾದ್ಮೇಲೆ ಆಫ್ರಿಕಾದಲ್ಲಿ ಹೈಯೆಸ್ಟ್ ಪೀಕ್ ಏನಿರುತ್ತೆ ಅಂದ್ರೆ ನಮ್ಮ ಏಷ್ಯಾದಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ನಾವು ಅತಿ ಎತ್ತರದ ಶಿಖರ ಅಂತ ನಾವೇನು ಹೇಳ್ತೇವೆ, ಅದೇ ರೀತಿ ಆಫ್ರಿಕಾದಲ್ಲೂ ಕೂಡ ಒಂದು ಹೈಯೆಸ್ಟ್ ಪೀಕ್ ಇರುತ್ತೆ. ಆ ಒಂದು ಹೈಯೆಸ್ಟ್ ಪೀಕ್ ಎಲ್ಲಿರುತ್ತೆ ಅಂದ್ರೆ ದಿಸ್ ಇಸ್ ವಾಟ್. ಸೊ ಈ ಭಾಗದಲ್ಲಿ ನಾವು ಮೌಂಟ್ ಕಿಲಿಮಿಂಜಾರೋ ಅಂತ ಹೇಳ್ತೇವೆ. ಇದು 5895 ಮೀಟರ್ ಇರುವುದರಿಂದ ಸೊ ಇದು ಆಫ್ರಿಕಾದಲ್ಲಿಯೇ ಹೈಯೆಸ್ಟ್ ಪೀಕ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಾಷ್ಟ್ರದ ವೆಸ್ಟ್ ಅಲ್ಲಿ ನಾವು ಗ್ರೇಟ್ ರಿಫ್ಟ್ ವ್ಯಾಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಭಾಗದಲ್ಲಿ ಈಸ್ಟ್ ರಿಫ್ಟ್ ವ್ಯಾಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಭೌಗೋಳಿಕ ವ್ಯವಸ್ಥೆ ಆಗಿರುತ್ತೆ. ಅದ್ರ ಜೊತೆಗೆ ಈ ಈಸ್ಟ್ ಅಲ್ಲಿ ಈ ಒಂದು ರಾಷ್ಟ್ರ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದೊಂದಿಗೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇಷ್ಟು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ನಮಗೆ ತಾಂಜೇನಿಯಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲೆಲ್ಲ ನಾನು ಬಾರ್ಡರ್ ಕಂಟ್ರೀಸ್ ಅನ್ನ ಹೇಳಿರ್ತೇನೆ. ಸೊ ಈಸ್ಟ್ ಅಲ್ಲಿ ಇದು ಇಂಡಿಯನ್ ಓಷನ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಕ್ಯಾಪಿಟಲ್ ಸಿಟಿ ನಮ್ಗೆ ಆಲ್ರೆಡಿ ಗೊತ್ತು, ಬಟ್ ಅದರ ಬಿಗ್ಗೆಸ್ಟ್ ಸಿಟಿ ಯಾವ್ದಾಗಿರುತ್ತೆ ಅಂದ್ರೆ ಡಾರ್ ಎಸ್ ಸಲಾಮ್ ಅಂತ ಹೇಳ್ತೇವೆ. ಇದು ಹೆಚ್ಚಿನ ಎಕನಾಮಿಕ್ ಕೇಂದ್ರವಾಗಿ ಈ ಡೋಡೋಮಾಗಿಂತ ಆರ್ಥಿಕ ಕೇಂದ್ರ ಯಾವ್ದಾಗಿರುತ್ತೆ ಅಂದ್ರೆ ಈ ಸಲಾಮ್ ಡಾರ್ ಎಸ್ ಸಲಾಮ್ ಅಂತಕ್ಕಂಥದ್ದು ಆರ್ಥಿಕ ಕೇಂದ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಮೌಂಟ್ ಕಿಲಿಮಂಜಾರೋ ಅಂತಕ್ಕಂಥದ್ದು ಆಫ್ರಿಕಾಸ್ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಅದು ಕೂಡ ತಾಂಜೇನಿಯಾದಲ್ಲಿರ್ತಕ್ಕಂಥ ಒಂದು ಪೀಕ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಲೇಕ್ಸ್ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೇನೆ. ವಿಕ್ಟೋರಿಯಾ, ತಾಂಗಾನಿಕಾ ಮತ್ತೆ ನ್ಯಾಸಾ ಅಂತಕ್ಕಂಥ 3 ಲೇಕ್ಸ್ ಗಳು ಇರ್ತವೆ. ಸೊ ಇಂಡಿಯನ್ ಓಷನ್ ಜೊತೆಗೆ ಇದು 1424 ಕಿಲೋಮೀಟರ್ ಅಷ್ಟು ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿಯನ್ನ ನಾವು ಗಮನಿಸೋದಾದ್ರೆ ಮಿಯಾಂಬೋ ವುಡ್ಲ್ಯಾಂಡ್ಸ್ ಟು ಕೋರಲ್ ರೀಫ್ಸ್ ಅಂದ್ರೆ ಇಲ್ಲಿ ಮಿಯಾಂಬೋ ಕಾಡು ಪ್ರದೇಶಗಳಿಂದ ಹವಳದ ದಿಬ್ಬಗಳನ್ನ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಜೀವ ವೈವಿಧ್ಯತೆ ತುಂಬಾ ಡೈವರ್ಸ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಇಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ದಟ್ ಈಸ್ ವೆರಿ ವೆರಿ ಫೇಮಸ್. ಇದನ್ನ ನಾವು ಸೆರೆಂಗೆಟಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಇದು ಯುನೆಸ್ಕೋ ವತಿಯಿಂದ ಕೂಡ ರೆಕಗ್ನೈಸ್ ಆಗಿರುತ್ತೆ. ಸೊ ಏನಕ್ಕೆ ರೆಕಗ್ನೈಸ್ ಆಗಿರುತ್ತೆ ಅಂದ್ರೆ ಸೊ ದಿಸ್ ನ್ಯಾಷನಲ್ ಪಾರ್ಕ್ ಈಸ್ ನೋನ್ ಆಸ್ ದ ಗ್ರೇಟೆಸ್ಟ್ ಮೈಗ್ರೇಷನ್ ಪಾರ್ಕ್ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪ್ರಾಣಿಗಳು ವಲಸೆ ಬರಬಹುದಾಗಿರ್ತಕ್ಕಂಥ ಪಾರ್ಕ್ ಆಗಿರೋದ್ರಿಂದ ಯುನೆಸ್ಕೋ ವತಿಯಿಂದ ಕೂಡ ಇದನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಕ್ರೇಟರ್ ಕಂದಕ ಅಂತ ಹೇಳ್ತೇವೆ. ಆ ಕಂದಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ನೋರಾಂಗ್ ಗೋರೋ ಕಂದಕ ಅಂತ ಹೇಳ್ತೇವೆ. ಈ ಗ್ನೋರಾಂಗ್ ಗೋರೋ ಕಂದಕ ಅಂತಕ್ಕಂಥದ್ದು ಕಾಲ್ಡೆರಾ ಅಂತಕ್ಕಂಥ ಒಂದು ವಾಲ್ಕ್ಯಾನಿಕ್ ಇಂದ ಕ್ರಿಯೇಟ್ ಆಗಿರುತ್ತೆ. ಕ್ಯಾಲ್ಡೆರಾ ಅಂತಕ್ಕಂಥ ಒಂದು ವಾಲ್ಕೆನೋ, ಆ ವಾಲ್ಕೆನೋ ಕ್ರಿಯೇಟ್ ಆದಾಗ ಅಲ್ಲೊಂದು ಹಳ್ಳ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಹಳ್ಳವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಗ್ನೋರಾಂಗ್ ಗೋರೋ ಹಳ್ಳ ಅಂತ ಕರಿತೇವೆ. ಸೊ ಅದರ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಿನ್ನೂ ಕೂಡ ಇಂಟ್ಯಾಕ್ಟ್ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನ ಹೊಂದದೇ ಇರತಕ್ಕಂಥ ಒಂದು ಕಂದಕವಾಗಿರುತ್ತೆ. ಅದ್ರ ಜೊತೆಗೆ ಸೊ ಇಲ್ಲಿರ್ತಕ್ಕಂಥ ಮೌಂಟೇನ್ಸ್ ಅನ್ನ ನಾವು ಉಡ್ಜುಂಗ್ವಾ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ಇದೇ ಭಾಗದಲ್ಲಿಯೇ ಈಗೊಂದು ಹೊಸ ಮರ ಸಿಕ್ಕಿರ್ತಕ್ಕಂಥದ್ದು. ಆ ಮರ ಸಿಕ್ಕಿರ್ತಕ್ಕಂಥ ಒಂದು ಕಾಡುಗಳನ್ನ ಐ ಮೀನ್ ಟು ಸೇ ಪರ್ವತಗಳನ್ನ ಉಡ್ಜುಂಗ್ವಾ ಪರ್ವತಗಳು ಅಂತ ಕರಿತೇವೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಒಂದು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಯೂನಿಟರಿ ಪ್ರೆಸಿಡೆಂಟ್
ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಅಂತ ಹೇಳ್ತೇವೆ. ಸೊ ಪ್ರಸ್ತುತ ಇಲ್ಲಿ ಸಮಿಯಾ ಸುಲುಹಾ ಹಾಸನ್ ಅಂತಕ್ಕಂಥವ್ರು ಅವರ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇವರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಇನ್ನು ಮೀಡಿಯಂ ಇದೆ, ಅಂದ್ರೆ ಸ್ಕೋರ್ ಬಂದು 0.355 ಇದರ ಸ್ಕೋರ್ ಆಗಿರುತ್ತೆ. ಸೊ ಇದರ GDP $85.98 ಬಿಲಿಯನ್ ಪರ್ ಕ್ಯಾಪಿಟಾ $1,280 ಆಗಿರುತ್ತೆ. ಮೇಜರ್ ಅವರು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ವಸ್ತುಗಳು ಗೋಲ್ಡ್, ಚಿನ್ನ, ಕಾಫಿ, ಕ್ಯಾಶ್ಯೂ ನಟ್ಸ್ ಅಂದ್ರೆ ಗೋಡಂಬಿ ಮತ್ತೆ ಕಾಟನ್ ಅಥವಾ ಹತ್ತಿ ಬೆಳೆಯನ್ನ ಹೆಚ್ಚಾಗಿ ಅವರು ರಫ್ತು ಮಾಡ್ತಾರೆ. ಸೊ ಈ ದೇಶದ ಕರೆನ್ಸಿಯನ್ನು ನಾವು ತಾಂಜೇನಿಯಾ ಶಿಲಿಂಗ್ ಅಂತ ಕರಿತೇವೆ, ಅದು ಇವರ ಕರೆನ್ಸಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಇಸ್ರೋ ಯಾವ ವರ್ಷದ ವೇಳೆಗೆ ಭಾರತಕ್ಕೆ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಯೋಜಿಸಲಾಗಿದೆ? ಸೊ ಇಸ್ರೋ ಪ್ಲಾನ್ಸ್ ಟು ಬಿಲ್ಡ್ ಇಂಡಿಯಾಸ್ ಓನ್ ಸ್ಪೇಸ್ ಸ್ಟೇಷನ್ ಬೈ ವಿಚ್ ಇಯರ್? ಸೊ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ 2035ಕ್ಕೆ, ಆಕ್ಚುಲಿ ಇದನ್ನ ಒಂದು ವರ್ಷದ ಹಿಂದೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ, ಬಟ್ ಅವತ್ತು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥ ದಿನಾಂಕ 2030 ಆಗಿರುತ್ತೆ. ಬಟ್ ಈ ದಿನಾಂಕವನ್ನ ರಿವೈಸ್ ಮಾಡಿರುವ ಕಾರಣದಿಂದ ಮತ್ತೊಮ್ಮೆ ಈ ಆರ್ಟಿಕಲ್ ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ 5 ವರ್ಷಗಳು ಈಗ ಪೋಸ್ಟ್ಪೋನ್ ಮಾಡಿರ್ತಾರೆ. ಸೊ 2035ರ ವೇಳೆಗೆ ಸೊ ಈ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಇಸ್ರೋ ವತಿಯಿಂದ 2 ಅಪ್ಡೇಟ್ ಬಂದಿರುತ್ತೆ. ಒಂದು ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೆಕೆಂಡ್ ಅಪ್ಡೇಟ್ ಏನು ಅಂದ್ರೆ ಬೈ 2040 ಅಂದ್ರೆ 2040ರ ವೇಳೆಗೆ ಚಂದ್ರನಿಗೆ ಮನುಷ್ಯರು ಇನ್ ದ ಸೆನ್ಸ್ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸಿ ಅವರನ್ನ ಸುರಕ್ಷಿತವಾಗಿ ವಾಪಸ್ ತರ್ತಕ್ಕಂಥ ಒಂದು ಮಿಷನ್ ಅನ್ನ ಕೂಡ 2040ಕ್ಕೆ ಈಗ ಪ್ರೋಗ್ರಾಮ್ ಮಾಡಲಾಗಿರುತ್ತೆ. ಹಾಗಿದ್ರೆ ಬಾಹ್ಯಾಕಾಶ ನಿಲ್ದಾಣಗಳ ಇತಿಹಾಸವನ್ನ ಒಂದ್ಸತಿ ನೋಡೋಣ. ಹಾಗಿದ್ರೆ ಮೊಟ್ಟ ಮೊದಲ ಬಾಹ್ಯಾಕಾಶ ನಿಲ್ದಾಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾಲ್ಯೂಟ್ 1 ಅಂತ ಕರಿತೇವೆ. ಸ್ಯಾಲ್ಯೂಟ್ 1 ಅನ್ನ ವರ್ಲ್ಡ್ಸ್ ಫಸ್ಟ್ ಸ್ಪೇಸ್ ಸ್ಟೇಷನ್ ಅಂತ ಹೇಳಲಾಗುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 1971ರಲ್ಲಿ ದೆನ್ USSR, ಟುಡೇ ವಾಟ್ ವಿ ಕಾಲ್ ಇಟ್ ಆಸ್ ರಷ್ಯಾ. ಸೊ ಅದು USSR ಇದ್ದಾಗ ಸ್ಯಾಲ್ಯೂಟ್ 1 ಅಂತಕ್ಕಂಥ ಬಾಹ್ಯಾಕಾಶ ನಿಲ್ದಾಣವನ್ನ 1971ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಕೈ ಲ್ಯಾಬ್ ಅಂತ ಕರಿತೇವೆ ಎರಡನೇದನ್ನ. ಸೊ ಇದು ಒನ್ ಅಂಡ್ ಓನ್ಲಿ ಸ್ಟೇಷನ್ ಲಾಂಚ್ಡ್ ಎಕ್ಸ್ಕ್ಲೂಸಿವ್ಲಿ ಬೈ US, ಅಂದ್ರೆ ಅಮೆರಿಕದಿಂದ ತಮ್ಮ ಸ್ವಂತ ಕೆಪಾಸಿಟಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಇದನ್ನ ಸ್ಕೈ ಲ್ಯಾಬ್ ಅಂತ ಕರಿತೇವೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದ್ರ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ. ಸೊ ಇದನ್ನ ಇನ್ ಶಾರ್ಟ್ ISS ಅಂತ ಕರಿತೇವೆ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೇವೆ. ಸೊ ಇದು ಆರ್ಬಿಟ್ಗೆ ರೀಚ್ ಆಗಿರ್ತಕ್ಕಂಥದ್ದು 1998 ಇಂದ ಇದು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಇದನ್ನ ಇಂಟರ್ನ್ಯಾಷನಲ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಸೊ US, ರಷ್ಯಾ, ಯುರೋಪ್, ಕೆನಡಾ ಮತ್ತೆ ಜಪಾನ್ ಇಷ್ಟು ರಾಷ್ಟ್ರಗಳ ಸಹಯೋಗದೊಂದಿಗೆ ನಿರ್ಮಾಣವಾಗಿರ್ತಕ್ಕಂಥ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಸೊ ಇದಾದ್ಮೇಲೆ ಚೈನಾ ವತಿಯಿಂದ ತಿಯಾಂಗಾಂಗ್ 1, 2 ಮತ್ತೆ ತಿಯಾಂಗಾಂಗ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು 2011, 2016 ಮತ್ತೆ 2021ರಲ್ಲಿ ಕ್ರಮವಾಗಿ ಲಾಂಚ್ ಆಗಿರ್ತಕ್ಕಂಥ ಸ್ಪೇಸ್ ಸ್ಟೇಷನ್ ಆಗಿ ನಾವು ನೋಡಬಹುದಾಗಿರುತ್ತೆ. ನಾವು ಇಂಡಿಯಾ ಈಸ್ ಪ್ಲಾನಿಂಗ್, ಸೊ ನಮ್ಮ ಭಾರತ ದೇಶ ಕೂಡ 2035ರ ವೇಳೆಗೆ ಇದೇ ರೀತಿಯ ಒಂದು ಸ್ಟೇಷನ್ ಅನ್ನ ಸ್ಥಾಪನೆ ಮಾಡ್ತಾ ಇದೆ. ಸೊ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಮತ್ತು ಅಪ್ಡೇಟ್ಸ್ ಆಗಿರುತ್ತೆ. ಇನ್ನು ಚಂದ್ರನ ಮೇಲೆ ಮನುಷ್ಯರನ್ನ ಕಳಿಸಿರ್ತಕ್ಕಂಥ ಒಂದು ಇತಿಹಾಸವನ್ನ ನಾವು ನೋಡೋದಾದ್ರೆ ಸೊ ಇದುವರೆಗೂ ಚಂದ್ರನ ಮೇಲೆ 12 ಹ್ಯೂಮನ್ಸ್ ಅನ್ನ ಕಳಿಸಿರ್ತಾರೆ. 11 ಜನರು ಚಂದ್ರನನ್ನ ರೀಚ್ ಮಾಡಿರ್ತಾರೆ. ಎಲ್ಲಾ 11 ಜನರು US-ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲಾ ಕೂಡ ಮೇಲ್ ಆಸ್ಟ್ರೋನಾಟ್ಸೇ ಆಗಿರ್ತಾರೆ, ಅಂದ್ರೆ ಪುರುಷ ಖಗೋಳ ಶಾಸ್ತ್ರಜ್ಞರೇ ಇದುವರೆಗೂ ಅಲ್ಲಿಗೆ ರೀಚ್ ಆಗಿರ್ತಾರೆ. ಸೊ ಕಡೆಯ ಬಾರಿಗೆ ಚಂದ್ರನಿಗೆ ರೀಚ್ ಆಗಿರ್ತಕ್ಕಂಥದ್ದು 1972ರಲ್ಲಿ ಹ್ಯಾರಿಸನ್ H. ಸ್ಕಿಮಿಟ್ ಅಂತ ಹೇಳ್ತೇವೆ. ಸೊ ಇವರು ಹೋಗಿ ಬಂದ ನಂತರ ಇದುವರೆಗೂ ಯಾರು ಕೂಡ ಚಂದ್ರಯಾನ್ಗೆ ರೀಚ್ ಮಾಡಿರೋದಿಲ್ಲ. ಈಗ US, ಚೈನಾ, ರಷ್ಯಾ ಅಂಡ್ ಇನ್ಕ್ಲೂಡಿಂಗ್ ಇಂಡಿಯಾ ಸೊ ನೆಕ್ಸ್ಟ್ 10 years ಅಲ್ಲಿ ಈ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಒಂದು ಗುರಿಗಳನ್ನ ಸಾಕಷ್ಟು ರಾಷ್ಟ್ರಗಳು ಈಗ ಇಟ್ಕೊಂಡಿರುತ್ತೆ. ಸೊ ಇಷ್ಟು ಈ ಒಂದು ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಆಗಿರುತ್ತೆ. ಒಂದು 2035 ಅಷ್ಟೊತ್ತಿಗೆ ಬಾಹ್ಯಾಕಾಶ ನಿಲ್ದಾಣ, 2040 ಅಷ್ಟೊತ್ತಿಗೆ ಚಂದ್ರನಿಗೆ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಕ್ಕಂಥದ್ದು. ಹಾಗಿದ್ರೆ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅಂದ್ರೆ
ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕರಿತೇವೆ, ಭಾರತೀಯ ಅಂತರಿಕ್ಷ ನಿಲ್ದಾಣ ಅಂತ ಕರಿತೇವೆ. ಇದು ನಮ್ಮ ಭೂಮಿಯಿಂದ 400 ಕಿಲೋಮೀಟರ್ ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಲು ಪ್ಲಾನ್ ಮಾಡಿರ್ತಕ್ಕಂಥ ಒಂದು ನಿಲ್ದಾಣವಾಗಿರುತ್ತೆ. ಸೊ ಈ ಒಂದು ನಿಲ್ದಾಣ 15ರಿಂದ 20 ದಿನಗಳ ಕಾಲ ಖಗೋಳಶಾಸ್ತ್ರಜ್ಞರು ನೆಲೆಸಬಹುದಾಗಿರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇದು ತುಂಬಾ ಕಾಂಪ್ಯಾಕ್ಟ್ ಇರುತ್ತೆ, ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ತುಂಬಾ ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಸ್ಟೇಷನ್ ಆಗಿರುತ್ತೆ. ಸೊ ಕೇವಲ 20 ಟನ್ಸ್ ಮಾತ್ರ ತೂಕ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಾವು ನೋಡಿದ್ರೆ 450 ಟನ್ಸ್ ಅಷ್ಟು ತೂಕ ಇರುತ್ತೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕದು, ಕೇವಲ 20 ಟನ್ಸ್ ಅಲ್ಲಿ ಇದನ್ನ ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ವಿನ್ಯಾಸ ಮಾಡ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಅದೇ ರೀತಿ 2040 ಅಷ್ಟೊತ್ತಿಗೆ ಚಂದ್ರನಿಗೆ ಜನರನ್ನ ಕಳಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಇತ್ತೀಚೆಗೆ ವಿಶ್ವಸಂಸ್ಥೆಯ ಬೆಂಬಲಿತ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್ ನಿಂದ ಹೊರಬಂದ ಪ್ರಮುಖ UK ಬ್ಯಾಂಕ್ ಯಾವುದು? ಸೊ ವಿಚ್ ಮೇಜರ್ UK ಬ್ಯಾಂಕ್ ರೀಸೆಂಟ್ಲಿ ಎಕ್ಸಿಟೆಡ್ ಯುನೈಟೆಡ್ ನೇಷನ್ಸ್ ಬ್ಯಾಕ್ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ HSBC ಬ್ಯಾಂಕ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ HSBC ಬ್ಯಾಂಕ್ ಇದರಿಂದ ಅಂದ್ರೆ HSBC ಅಂತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಇದು ಈಗ ಈ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್ ಅಂತ ನಾವೇನ್ ಕರಿತೇವೆ, ಸೊ ಇದರಿಂದ ಹೊರಗಡೆ ಬರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥ ಮೊದಲ UK ಬ್ಯಾಂಕ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್? ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ಗ್ಲೋಬಲ್ ಬ್ಯಾಂಕ್ ಲೆಡ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನ ಯಾರು ಪ್ರಾರಂಭ ಮಾಡಿರ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಫಿನಾನ್ಸ್ ಇನಿಷಿಯೇಟಿವ್ ಅಂತ ಕರಿತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಹಣಕಾಸು ಉಪಕ್ರಮ ಆಯೋಜಿಸಿರ್ತಕ್ಕಂಥ ಜಾಗತಿಕ ಬ್ಯಾಂಕ್ ನೇತೃತ್ವದ ಉಪಕ್ರಮವನ್ನು ನಾವು ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಅಲಯನ್ಸ್ ಅನ್ನ ಮಾಡಲಿಕ್ಕೆ ಕಾರಣ ಏನು? ಒಂದು ಪ್ಯಾರಿಸ್ ಅಗ್ರಿಮೆಂಟ್, ನಮಗೆಲ್ಲ ಗೊತ್ತಿದೆ 2015ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ಬಂದಿರ್ತೇವೆ. ನಮ್ಮ ಜಾಗತಿಕ ತಾಪಮಾನದ ಸರಾಸರಿ ಹೆಚ್ಚಳವನ್ನ ಬೈ ದಿ ಎಂಡ್ ಆಫ್ ದಿಸ್ ಸೆಂಚುರಿ ಅಂದ್ರೆ ಈ ಒಂದು ಶತಮಾನ ಅಂತ್ಯಗೊಳ್ಳುವವರೆಗೆ ನಾವು 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಮೀರಿಸಬಾರದು ಅಂತಕ್ಕಂಥ ಒಂದು ಬದ್ಧತೆ. ಅದರ ಜೊತೆಗೆ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಬೈ 2050 2050ರ ವೇಳೆಗೆ ಈ ನಿವ್ವಳ ಇಂಗಾಲ ಶೂನ್ಯವನ್ನ ನಾವು ರೀಚ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಏನಿರುತ್ತೆ, ಸೊ ಅದಕ್ಕೆ ಬೆಂಬಲವನ್ನ ನೀಡ್ತಕ್ಕಂಥ ಬ್ಯಾಂಕ್ ಆಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಈಗ ಒಂದೊಂದು ಬ್ಯಾಂಕ್ ಸೊ ಇದರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಈಗ ಈ ಒಂದು ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಏಪ್ರಿಲ್ 2021ರಲ್ಲಿ 43 ಲೀಡಿಂಗ್ ಬ್ಯಾಂಕ್ಸ್ ಗಳು ಈ ಒಂದು ಅಸೋಸಿಯೇಷನ್ಗೆ ಸೇರ್ಕೊಳ್ತವೆ. ಸೊ ಅದಾದ್ಮೇಲೆ ಓವರ್ 120 ಬ್ಯಾಂಕ್ಸ್ ಫ್ರಮ್ ದಿ 44 ಕಂಟ್ರೀಸ್, ಅದಾದ್ಮೇಲೆ 44 ದೇಶಗಳಿಂದ 120ಕ್ಕೂ ಹೆಚ್ಚು ಬ್ಯಾಂಕುಗಳು ಇದಕ್ಕೆ ಸೇರ್ಕೊಳ್ತವೆ. ಸೊ ಅದಾದ್ಮೇಲೆ ಇದರ ಮಿಷನ್ ಅಥವಾ ಧ್ಯೇಯ ಏನಾಗಿರುತ್ತೆ ಅಂದ್ರೆ ಲೆಂಡಿಂಗ್ ಇನ್ವೆಸ್ಟ್ಮೆಂಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಆಕ್ಟಿವಿಟೀಸ್ ವಿತ್ ನೆಟ್ ಝೀರೋ ಪಾತ್ವೆ, ಅಂದ್ರೆ ಸಾಲ ನೀಡ್ತಕ್ಕಂಥದ್ದು, ಹೂಡಿಕೆ ಮತ್ತು ಬಂಡವಾಳ ಮಾರುಕಟ್ಟೆ ಚಟುವಟಿಕೆಗಳನ್ನ ನಿವ್ವಳ ಶೂನ್ಯ ಮಾರ್ಗಗಳೊಂದಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಅಲಯನ್ಸ್ ನ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ನಾವು ಅಸೋಸಿಯೇಟ್ ಆಗಿದ್ವಾ ಅಂತ ಕೇಳೋದಾದ್ರೆ, ಸೊ ನಮ್ಮ ಭಾರತ ದೇಶದ ಯಾವುದೇ ಬ್ಯಾಂಕುಗಳು ಪ್ರಸ್ತುತವಾಗಿ ಸೊ ಈ ಒಂದು NZBAಗೆ ಸದಸ್ಯ ರಾಷ್ಟ್ರವಾಗಿರೋದಿಲ್ಲ. ಬಟ್ ನಮ್ಮ ಭಾರತ ರಾಷ್ಟ್ರದಲ್ಲಿ ಈ ಒಂದು ಹಸಿರು ಭಾರತವನ್ನ ಮಾಡಲಿಕ್ಕೆ ಬೇರೆ ರೀತಿಯ ಇನಿಷಿಯೇಟಿವ್ಸ್ ಅನ್ನ ಬ್ಯಾಂಕ್ಗಳ ವತಿಯಿಂದ ಮಾಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಅಡಾಪ್ಟಿಂಗ್ ಗ್ರೀನ್ ಫಿನಾನ್ಸ್ ಫ್ರೇಮ್ ವರ್ಕ್ ಅಂತ ಹೇಳ್ತೇವೆ, ಹಸಿರು ಠೇವಣಿ ಮಾರ್ಗಸೂಚಿಗಳು, RBI's ಗ್ರೀನ್ ಡೆಪಾಸಿಟ್ ಗೈಡ್ಲೈನ್ಸ್, ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಸೋಷಿಯಲ್ ಮತ್ತೆ ಗವರ್ಮೆಂಟ್ ಲಿಂಕ್ ಟು ಲೋನ್ಸ್ ಏನಿರುತ್ತೆ, ಸೊ ಇದರ ಮುಖಾಂತರ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಉಪಕ್ರಮಗಳನ್ನ ನಮ್ಮ ಭಾರತ ದೇಶದ ಬ್ಯಾಂಕ್ಗಳ ವತಿಯಿಂದ ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಸೊ ಇಲ್ಲಿಗೆವರೆಗೂ ನಾವು ಆಲ್ ದ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 919. ಸೊ ಇಲ್ಲಿ ನಿಕ್ಷಯ ಮಿತ್ರ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೇವೆ. ಸೊ ಅದು ಯಾವ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಅದ್ರ ಜೊತೆಗೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಒಂದು ಪ್ರಶ್ನೆಯನ್ನ ಕೊಡಲಾಗಿರುತ್ತೆ. ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನ ನೀವು ಆನ್ಸರ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.